ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಬ್ಬ ಕವಿ ಒಂದು ಪದ್ಯವನ್ನ ಹಿಂದಿ ಬರೆದದ್ದು ಹಿಂದೆ ಯಾವಾಗೋ ಓದಿದ್ದು ನೆನಪಾಗ್ಲಿಕ್ಕತ್ತದ. ಏನಂತ ಫೂಲ್ ಕಿ ಚಾಹ ಅಂತ ಒಂದು ಕವಿತೆ ಬರೆದನ. ಫೂಲ್ ಕಿ ಚಾಹ, ಫೂಲ್ ಅಂದ್ರೆ ಹೂವ, ಪುಷ್ಪ, ಪುಷ್ಪದ ಇಚ್ಛೆ ಏನದಪ್ಪ? ಪುಷ್ಪದ ಇಚ್ಛೆ ಏನಿರಬಹುದು? ಕಲ್ಪನೆ ಮಾಡ್ಕೊರಿ. ಭಗವಂತನ ಪಾದ ಸೇರಬೇಕಂತ ಒಂದು, ಮತ್ತ ಹೂವು ಒಂದು ಹೆಣ್ಣಿನ ಮುಡಿ ಏರಬೇಕು ಅಂತ. ಅಟ್ಟ ಹೂವ ಎಲ್ಲೆಲ್ಲಿ ಬಳಸ್ತಾರ ಎಲ್ಲ ಲೀಸ್ಟ್ ಬರ್ದಾನ ಅದ್ರಾಗ. ನೀವು ಹಿಂಗೆ ತಿಳ್ಕೊಂಡಿರಿ, ನಾನು ಒಂದು ಹೆಣ್ಣಿನ ಮುಡಿ ಏರ್ಬೇಕಂತ ತಿಳ್ಕೊಂಡಿರಿ. ಒಬ್ಬ ಪ್ರೇಮಿ ಇನ್ನು ತನ್ನ ಪ್ರೇಯಸಿಗೆ ಕೊಡುವಂತ ವಸ್ತು ನಾನಾಗ್ಬೇಕಂತ ನೀವು ತಿಳ್ಕೊಂಡಿರಿ. ಇಂಥ ಆಸೆ ನನಗಿಲ್ಲ. ಪ್ರೇಮಿಯಿಂದ ಪ್ರೇಯಸಿಗೆ ಕೊಡುವ ವಸ್ತು ನಾನಾಗುವ ಆಸೆ ಇಲ್ಲ. ಹೆಣ್ಣಿನ ಮುಡಿ ಏರುವ, ಸುಂದರಗೊಳಿಸುವ, ಹೆಣ್ಣಿನ ಸೌಂದರ್ಯ ಹೆಚ್ಚಿಸುವ ಆಸೆ ನನಗಿಲ್ಲ. ಭಗವಂತನ ಪಾದಕ್ಕೆ, ಭಗವಂತನ ತಲೆಯ ಮೇಲೆ ಏನು ಏರಿಸ್ತೀರಿ ಅವು ನನ್ನ ಆಸೆ ಅಲ್ಲ. ಅಟ್ಟದ ಹೂವ ಎಲ್ಲೆಲ್ಲಿ ಬಳಸ್ತೀರಿ ಒಂದು ಲೀಸ್ಟ್ ಅದು ಸಿಕ್ಕತ್ತಂದ್ರೆ ಓದ್ತೀನಿ. ಭಾರಿ ಚಂದದು, ಎಷ್ಟು ಕಡೆ ಬಳಸ್ತಾರ. ಆಮೇಲೆ ಸತ್ತ ಶವದ ಮೇಲೆ ಹೂವು ಹಾಕ್ತೀರಿ, ಅದು ನನ್ನ ಆಸೆ ಅಲ್ಲ. ಮತ್ತೆ ಸನ್ಮಾನ ಮಾಡಾಗ ಹೂವಿನ ಹಾರ ಹಾಕ್ತೀರಿ, ಅದು ನನ್ನ ಆಸೆ. ಹೂಗರ್ಭಲ್ಲಿ ಆದ್ರೆ ಅಂತಂದ್ರೆ ಅದು ಲೀಸ್ಟ್ ಹೇಳ್ತಾನ. ಹೂವ ಎದೆದಕ್ಕೆ ಒಯ್ತಾರಪ್ಪ ಇಲ್ಲ ಕೇಳಿದ್ರೆ ಹೇಳ್ತಾನ. ನಿಮಗೆ ಜನರಲ್ ಆಗಿ ಗೊತ್ತು, ನೀವು ಬರಿಬಹುದು ಅಂತ ಸರಳವಾದ ಕವಿತೆ. ಅದು ಕವಿತೆ ನನ್ನ ಬಲ್ಲಿ ಇಲ್ಲ, ಅದು ಬಹಳ ಎಂದು ಓದಿದ್ದು. ಅದು ನೋಡ್ತೀನಿ, ಸಿಕ್ಕತ್ತಂದ್ರೆ ಹುಡುಕಿ ಹೇಳ್ತೀನಿ. ಹಂಗ ಯಾವ ಆಸೆಗಳು ನನಗಿಲ್ಲ. ಮತ್ತ ನಿನ್ನ ಆಸೆ ಏನದ ಅಂತ ಕೇಳ್ತಾನ ಕವಿ. ಕೇಳಿದಾಗ ಹೂವ ಏನ್ ಹೇಳ್ತದ? ದೇಶದ ರಕ್ಷಣೆಗಾಗಿ, ದೇಶದ ಜನರ ರಕ್ಷಣೆಗಾಗಿ, ದೇಶದ ಸಂಪತ್ತಿನ ರಕ್ಷಣೆಗಾಗಿ ಯಾರು ತ್ಯಾಗ ಮಾಡಿ ತನ್ನ ಮನೆ ಮಠಗಳನ್ನ ತೊರೆದು ಏನ್ ಮಾಡ್ತಾರ, ಗಡಿಯಲ್ಲಿ ಯುದ್ಧ ಮಾಡಿ ತಮ್ಮ ಪ್ರಾಣದ ಹಂಗಿಲ್ಲದೆ ಯುದ್ಧ ಮಾಡುವ ಸೈನಿಕರ ಬೂಟಿನ ಕೆಳಗಿನ ಒಂದು ಧೂಳಿನ ಕಣ ಆಗುವ ಆಸೆ ನನ್ನ ಆಸೆ ಅಂತ ಹೇಳ್ತ. ಹೂವಿನ ಆಸೆ ಹೆಂಗದ? ಜುಮ್ ಅಂತದಿಲ್ಲ? ಏನು ಸುಮ್ ಕುಂತದ ಒಳಗೆ? ಏನು ಆಗಲ್ದ ನಿಮಗ? ಗಪ್ ಕುಂತದೇನ? ತನ್ನ ಮನೆ ಮಠ, ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲವನ್ನ ತೊರೆದು ಹೋಗಿ ಗಡಿಯಲ್ಲಿ ವೀರ ಯೋಧ ಏನ್ ಮಾಡ್ಲಕತ್ತನ? ವೈರಿಗಳನ್ನು ಸದೆ ಬಡಿಯುವಲ್ಲಿ ಯುದ್ಧದಲ್ಲಿ ಏನಾಗ್ಯಾನ? ನಿರತನಾಗ್ಯಾನ. ತನ್ನದ ಪ್ರಾಣದ ಹಂಗು ತೊರೆದು, ಮತ್ತೇನು, ತನ್ನ ಮೈ ತುಂಬ ಎಷ್ಟೇ ಗಾಯಗಳಾದರೂ ಕೊನೆ ಉಸಿರಿರುವ ತನಕ ಎದ್ದು ಬಿದ್ದು ಎಳೆದಾಡಿ ಏನೋ ಮಾಡಿ ವೈರಿಯನ್ನು ಸದೆ ಬಡೆದು ದೇಶದ ರಕ್ಷಣೆ ಮಾಡುವಂತ ಒಂದು ಅತ್ಯುನ್ನತವಾದ ಶ್ರೇಷ್ಠವಾದ ಗುರಿಯನ್ನು ಹೊಂದಿದ್ದಾನೆ. ಅಂತ ಸೈನಿಕನ ಒಂದು ಬೂಟಿನ ಕೆಳಗಿನ ಒಂದು ಧೂಳಿನ ಕಣ ನಾನಾಗುವ ಆಸೆ. ಹೆಂಗದ ಇದು? ಏನನ್ನಿಸ್ತದೆ ಮಾತು ಕೇಳಿದ್ರೆ? ದೇಶದ ಹೊರಗೆ
ವೈರಿಗೆ ಸದೆ ಬಡಿಯುವಕ್ಕಿಂತ ದೇಶದ ಒಳಗೆ ಸದೆ ಬಡ್ಕೋತ ಪೊಲೀಸರೇನಾರ ಅವ್ರ ಬೋಟಿನ ಕೆಳಗಿನ ಕಣ ಆಗುವ ಆಸೆನೂ ಅದಕ್ಕೆ. ಹೋಮು ಅಂದ್ರೆ ಒಳಗಿನವರು ರಕ್ಷಣಾಕರ್ತರು, ದುಷ್ಟರು ಬರೀ ಹೊರಗಷ್ಟೇ ಅದಾರ, ಒಳಗೂ ಅದಾರ. ಅವರು ಒಳಗಿನವ್ರಲಿಂತನೂ ರಕ್ಷಣೆ ಮಾಡೋರು ಹೋಮ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್. ಹೊರಗಿನ ವೈರಿಗಳಿಂದ ರಕ್ಷಣೆ ಮಾಡೋರು ಮಿಲಿಟರಿ ಅವರು. ಇವರಿಬ್ಬರು ಬೂಟುಗಳೇ ಪರಮ ಪೂಜ್ಯ ವಸ್ತುಗಳು ನಮ್ಮ ಜೀವನಕ್ಕ. ಅವರಿಬ್ಬರ ಬೂಟು ನಮ್ಮ ತಲೆಯ ಮೇಲೆ ಇಟ್ಕೋಬೇಕು. ಇಟ್ಕೊಂಡಾಗೆ ನಮಗದ್ರದ್ದು ಅರಿವಾಗ್ತದ. ಅವ್ರು ಯಾವ ರೀತಿ ತಮ್ಮ ಮಾನ ಪ್ರಾಣಗಳನ್ನ, ತಮ್ಮ ಬದುಕನ್ನ ಬದಿಗೊತ್ತಿ ಏನ್ ಮಾಡ್ತಾರ, ರಕ್ಷಣೆ ಮಾಡುವಂತ ಕರ್ತವ್ಯ ಏನ್ ಮಾಡ್ತಾರಲ್ಲ, ಅವರಿಗಿಂತ ಶ್ರೇಷ್ಠವಾದ ದೇವರು ಯಾವುದೂ ಇಲ್ಲ ಈ ಜಗತ್ತಿನಾಗ. ಸಾಕ್ಷಾತ್ ವಿಷ್ಣು ಪರಮಾತ್ಮನ ಸ್ವರೂಪರೇ ಅವರು, ರಕ್ಷಣಾಕರ್ತರು. ಸೃಷ್ಟಿ ಮಾಡ ದೇವರೇನ ಜಗತ್ತು ಸೃಷ್ಟಿ ಮಾಡದ, ಜೀವಿಗಳು ಸೃಷ್ಟಿ ಮಾಡದ. ಸೃಷ್ಟಿಕರ್ತ ಬ್ರಹ್ಮನ ಕೆಲಸ ಮುಗೀತು. ಅವರ ಆಯುಷ್ಯ ಮುಗಿಯುವ ಪರ್ಯಂತರ ಅವರಿಗೆ ಯಾವುದೇ ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ದುಃಖ ಆಗ್ಲಾರ್ದಂಗ ಹೆಂಗ ಕಾಪಾಡ್ತಾರ. ಅಂತ ಮಹಾತ್ಮರೇ ಅವರ ಒಂದು ಹೆಜ್ಜೆಗಳೇ ನಮ್ಮ ರಕ್ಷಣಾ ಏನದವ ಕವಚಗಳು. ಅವರ ಒಂದೊಂದು ಹೆಜ್ಜೆಗಳು ನಮ್ಮ ರಕ್ಷಣೆಯ ಕವಚಗಳು. ಅಂತ ಮಹಾತ್ಮರ ಅಂತ ಒಂದು ವೀರ ಯೋಧರ ಹೆಸರಿನಲ್ಲಿ ಅವರ ಶ್ರೇಯಸ್ಸಿನ ಒಂದು ಅವರ ಯಶಸ್ಸಿಗಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ದೆ. ನಾನು 11 ಬಾರಿ ಶುದ್ಧ ಬ್ರಹ್ಮ ಮಂತ್ರ, ದ್ವಾದಶ ಮಂತ್ರವನ್ನ ಹೇಳ್ತೀನಿ. ಆ ಮಂತ್ರ ನೀವು ಮನಸ್ಸಿನಾಗ ಹೇಳಬೇಕು. ಭಾರತ ದೇಶದ ರಕ್ಷಣೆಯ ಕರ್ತವ್ಯದಲ್ಲಿ ತೊಡಗಿದ ಯೋಧರಿಗೆ ಧೈರ್ಯ ಶೌರ್ಯಗಳನ್ನು ಕರುಣಿಸಿ, ವೈರಿಗಳನ್ನು ಸದೆಬಡೆದು ಯುದ್ಧದಲ್ಲಿ ಯಶಸ್ವಿಯಾಗಿ ತಮ್ಮ ತಮ್ಮ ಮನೆಗಳನ್ನು ಸೇರಲಿ, ಮನೆಗಳಿಗೆ ಬಂದು ಸೇರಲಿ ಅಂತ ಶುದ್ಧ ಬ್ರಹ್ಮನಲ್ಲಿ ಪ್ರಾರ್ಥಿಸಬೇಕು. ಅವರೆಲ್ಲ ಯಶಸ್ವಿಯಾಗಿ ಯುದ್ಧದಲ್ಲಿ ತಮ್ಮ ಮನೆಗೆ ತಾವು ಬಂದು ಸೇರಲಿ ಪರಮಾತ್ಮ. ಆ ಜೀವಗಳು ಏನ್ ಮಾಡಬೇಕು, ರಕ್ಷಣೆ ಮಾಡು, ಆ ಜೀವಗಳಿಗೆ ರಕ್ಷಣೆ ಒದಗಿಸು ಪರಮಾತ್ಮ. ಮತ್ತೆ ಪ್ರತಿನಿತ್ಯ ಯುದ್ಧದಲ್ಲಿ ವೀರ ಯೋಧರ ಮರಣದ ಸುದ್ದಿಗಳು, ಭಾವಚಿತ್ರಗಳು, ಅವರ ಮನೆಯವರ ದುಃಖಗಳು ಎಲ್ಲ ಕಾಣ್ತಾ ಇದ್ದೀವಿ ಮೊಬೈಲ್ನೊಳಗೆ. ಅಂತ ಹುತಾತ್ಮರ ಪರಿವಾರದ ಸದಸ್ಯರಿಗೆ ಆ ಕಷ್ಟ ನಷ್ಟಗಳನ್ನು ಸಹಿಸುವ ಶಕ್ತಿಯನ್ನ ಕರುಣಿಸಲಿ ಶುದ್ಧ ಬ್ರಹ್ಮ. ಕರುಣಿಸಪ್ಪ ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮ. ಅಶುದ್ಧ ಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನ ನಾವೆಲ್ಲರೂ ಸೇರಿ ಮಾಡೋಣ. 11 ಬಾರಿ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. 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 ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ.
ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಪ್ರತಿನಿತ್ಯ ಬೆಳಗಿನ ಪ್ರಾರ್ಥನೆ ಇದೇ ರೀತಿ ನಡೆಯಬೇಕು. 5:30 ಒಳಗೆ ಆರಂಭದಲ್ಲಿ ಯೋಧರಿಗಾಗಿ ಯಾರು ಬಂದು ಜಾಯಿನ್ ಆಗಿರ್ತೀರಿ ಅವರ ಪೈಕಿ ಒಬ್ಬರು ಈ ರೀತಿ ಪ್ರಾರ್ಥನೆ ಮಾಡಬೇಕು. ಮಿಕ್ಕವರು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಆ ವೀರ ಯೋಧರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಶುದ್ಧ ಬ್ರಹ್ಮಜ್ಞಾನ ಪೀಠದ ಪಾಠಗಳನ್ನು ಮುಂದುವರಿಸಬೇಕು. ಈ ಪ್ರಾರ್ಥನೆ ಎಲ್ಲಿ ತನಕ ಅಂದರೆ ಯುದ್ಧ ಮುಗಿಯುವ ತನಕ. ಈ ಯುದ್ಧ ಮುಗಿಯುವ ತನಕ, ಎಲ್ಲಿ ತನಕ ಯುದ್ಧ ನಡೀತದ ಅಲ್ಲಿ ತನಕ ಈ ಪ್ರಾರ್ಥನೆ ಪ್ರತಿನಿತ್ಯ ವೀರ ಯೋಧರ ರಕ್ಷಣೆಗಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತ ಒಂದು ಪದ್ಧತಿಯನ್ನು ನಾವು ಹಾಕಿಕೊಳ್ಳೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ಮುಂದುವರಿಸ್ತಾ ಇದ್ದೇನೆ. ಇದು ಸೂಕ್ತ ಅನಿಸ್ತದಲ್ರಿ? ಈ ಪ್ರಾರ್ಥನೆ ಶ್ರೇಷ್ಠ ಅನಿಸ್ತದ ಇಲ್ಲ? ಪ್ರತಿನಿತ್ಯ ಇದೇ ನಿಜವಾದ ಪ್ರಾರ್ಥನೆ. ಇವತ್ತು ನಾವೀಗ ಆರಾಮಾಗಿ ಸತ್ಸಂಗ ಮಾಡ್ಕೊತ ಕೂತೀವಿ ಅಂತಂದ್ರೆ ಅಲ್ಲಿ ವೀರ ಯೋಧರು ನಮ್ಮನ್ನ ಕಾಯ್ಲಕತ್ತಾರಂತ ನಾವಿಲ್ಲಿ ಆರಾಮದೀವಿ. ಅವ್ರೇನಾರ ಸ್ವಲ್ಪ ನಿದ್ದೆ ಮಾಡಿದ್ರು, ಅವ್ರೇನಾರ ಒಂಚೂರು ಅಲಕ್ಷ್ಯ ಮಾಡಿದ್ರು, ನಮ್ಮ ಪರಿಸ್ಥಿತಿ ಏನಾಗ್ತದ ನೋಡಿ. ಹೆಂಗೆ ಕೈಕೊಂಡು ಕೂತಾರ ವೈರಿ ದೇಶಗಳ ಸುತ್ತಮುತ್ತ. ಅದಕ್ಕೆ ಅವರಿಗೆ ಧನ್ಯವಾದ. ಅವರು ನಮಗೆ ರಕ್ಷಣೆ ಮಾಡ್ತಾ ಇರುವುದಕ್ಕೆ ಒಂದು ಧನ್ಯತಾಪೂರ್ವದಿಂದ ಈ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಓಕೆ. ಒಂದೇನಾರ ತತ್ವಪದ ಏನಾರ ಹಾಡ್ರಿ. ಒಂದು ವಚನ ತತ್ವಪದ ಏನಾರ ಹಾಡ್ರಿ ಒಂದಿಷ್ಟು. ಗೌರಮ್ಮರು, ಗಂಗಾಧರ ಗುರುಗಳು ಯಾರು ಹಾಡ್ರಿ. ಇಲ್ಲದ್ದು ಇಲ್ಲನಿಸಿ ಇಲ್ಲದ್ದು
ದೇಹ ಮಣ್ಣಿಂದು ಮಣ್ಣಿಂದು ದೇಹ ಮಣ್ಣಿಂದು ಭೂತ ಪಂಚಕ ದೇಹ ಯಾತಕಿಲಿಗೆ ಬಂತೋ ಭೂತ ಪಂಚಕ ದೇಹ ಯಾತಕಿಲಿಗೆ ಬಂತೋ ನೀತಿ ನಿಗಮನದು ನಿನ್ನ ಕೂನದು ನಿನ್ನ ಕೂನ ಮಾತು ಮಾತಿಗೆ ಮನದ ವ್ಯಾಪಾರ ಹೆಚ್ಚಿತೋ ಜಾತು ಪ್ರಿಯದ ದೇಹದ ಜಾತರ ಅಭಿಮಾನ ಜಾತು ತಿಳಿಯದ ದೇಹದ ಜಾತರ ಅಭಿಮಾನ ಮಣ್ಣಿಂದು ದೇಹ ಮಣ್ಣಿಂದು ಮಣ್ಣಿಂದು ದೇಹ ಮಣ್ಣಿಂದು ಜೀವ ಶಿವ ಇಬ್ಬರಿಗೂ ಭೇದವಿಲ್ಲ ದೇಹ ಮೊದಲೇ ಇಲ್ಲ ದೇಹ ಮೊದಲೇ ಇಲ್ಲ ದೇಹಕ್ಕೂ ಜೀವಿಲ್ಲ ಜೀವ ದೇಹವಲ್ಲ ಭಾವ ಬ್ರಹ್ಮ ಸದ್ಭಾವನದುಳ್ಳ ಭಾವ ಬ್ರಹ್ಮ ಸದ್ಭಾವನದೋಳಿಲ್ಲ ಮಣ್ಣಿಂದೋ ದೇಹ ಮಣ್ಣಿಂದೋ ಮಣ್ಣಿಂದೋ ದೇಹ ಮಣ್ಣಿಂದೋ ಸತ್ತಿಲ್ಲ ಹುಟ್ಟಿಲ್ಲ ಸಾಯದುಳಿದವರಿಲ್ಲ ಸತ್ತಿಲ್ಲ ಹುಟ್ಟಿಲ್ಲ ಸಾಯದುಳಿದವರಿಲ್ಲ ಚಿತ್ತನಾಗಿ ಮತ್ತಾರು ಇಲ್ಲ ಚಿತ್ತು ಚಿನ್ಮಯ ನೆನೆಸಿ ಗುರು ವಿಶ್ವರಾಧ್ಯರ ಚಿತ್ತು ಚಿನ್ಮಯ ನೆನೆಸಿ ಗುರು ವಿಶ್ವರಾಧ್ಯರ ಮೃತನಾಗಿ ನಿಜ ಮುಕ್ತನಾಗೋ ನೀ ನಿಜ ಮುಕ್ತನಾಗೋ ಮಣ್ಣಿಂದೋ ದೇಹ ಮಣ್ಣಿಂದೋ ಮಣ್ಣಿಂದೋ ದೇಹ ಮಣ್ಣಿಂದೋ ಜೀವ ದೇಹಕ್ಕೆಯಲ್ಲಿ ಗೆಳತನ ಇಲ್ಲದಲ್ಲಿ ಹುಟ್ಟಿತೋ ದೇಹದ ಅಭಿಮಾನ ಇದ್ದದ್ದು ಇಲ್ಲನಿಸಿ ಇಲ್ಲದ್ದು ಉಂಟೆನಿಸಿ ಬಲ್ಲಂಗ ಮನ ಚಳಿಸಿ ಇಲ್ಲೇ ಮಣ್ಣಾಯಿತು ಇಲ್ಲೇ ಮಣ್ಣಾಯಿತು ಮಣ್ಣಿಂದು ದೇಹ ಮಣ್ಣಿಂದು ಮಣ್ಣಿಂದು ದೇಹ ಮಣ್ಣಿಂದು ಮಣ್ಣಿಂದು ದೇಹ ಮಣ್ಣಿಂದು ಇಲ್ಲೇ ಮಣ್ಣಾಯಿತು ಎಲ್ಲರಿಗೂ ಶರಣ ಶರಣಾರ್ಥಿ. ಅತಿ ಸುಂದರವಾದ ತತ್ವಪದವನ್ನ ಅರ್ಥಗರ್ಭಿತವಾದ ತತ್ವಪದವನ್ನ ನುಡಿಸಿದ ಶುದ್ಧ ಪ್ರೇಮೈಕ ಸದ್ಗುರು ಶ್ರೀ ಗಂಗಾಧರ ಜಾಯಿಮತಿ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇವರು ಪ್ರಭು ಕುಂಬಾರ್ ಅಂತ ಬಂದಿರಲ್ಲಪ್ಪ. ಪ್ರಭುಗಳೇ ಅಲ್ಲಂ ಪ್ರಭುಗಳೇ. ಯಾವ ಸ್ವಲ್ಪ ಮ್ಯೂಟ್ ಆನ್ ಮಾಡಿ ಮಾತಾಡ್ರಿ ಪ್ರಭುದೇವರು. ನಮಸ್ಕಾರಪ್ಪ, ಎಲ್ಲರಿಗೂ ಶರಣ ಶರಣಾರ್ಥಪ್ಪ. ಅಪ್ಪ ನಮಸ್ಕಾರ ತಂದೆ. ಯಾವ ಊರು ತಮ್ದು? ನಮ್ದು ಅಳಗವಾಡಿ ಸರ್. ಅಳಗವಾಡಿ ಅಂದ್ರೆ ಯಾವ ತಾಲೂಕ ಬರ್ತದ್ರಿ? ನವಲಗುಂದ ತಾಲೂಕು ರೀ, ಧಾರವಾಡ ಸರ್. ನವಲಗುಂದ ತಾಲೂಕ ಧಾರವಾಡ. ಏನ್ ಮಾಡ್ತೀರಲ್ಲಿ? ನಾವು ಕೂಲಿ ಕೆಲಸ ಮಾಡ್ತೀವಿ. ರೈತಾಪಿ ಕೆಲಸ, ಕೂಲಿ ಕೆಲಸ.
ಫೋನ್ ನಂಬರ್ ಕೊಡ್ತೀರಿ ತಮ್ಮದು? ಆಯ್ತು. ಹೇಳಿ. 93 80 93 80 43 79 08 1 2 3 4 5 6 7 8 9. ಆಯ್ತು. ನಮ್ಮ ಪಾಠ ನಿಮ್ಮನ್ನ ನಮ್ಮ ಗ್ರೂಪ್ನಾಗ ಸೇರಿಸ್ತೀವಿ. ಡೈಲಿ ಪ್ರವಚನ ರೆಕಾರ್ಡ್ ಮಾಡಿದ್ದೂ ಬರ್ತದೆ. ಮತ್ತ ನಿಮ್ಮ ಅನುಭವಗಳು ಏನಾರ ಇದ್ದು ಅಂದ್ರೆ ಇದ್ರೊಳಗೆ ಮಾತಾಡ್ಬೋದು. ಸಂಜೆ 8:00 ಪಾಠ ಇರ್ತದೆ. 8:00 ಫ್ರೀ ಇದ್ರಂದ್ರೆ ಜಾಯಿನ್ ಆರಿ. ಮತ್ತೆ ಪ್ರತಿ ಸಂಡೇ ಹೆಣ್ಣು ಮಕ್ಕಳಿಗೆ ಒಂದು ಸ್ಪೆಷಲ್ ಇಟ್ಟಿವಿ. ಇದೇ ಲಿಂಕ್ ಒಳಗೆ 4 ಗಂಟೆಗೆ, ಸಂಡೇ 4 ಗಂಟೆಗೆ ಕೇವಲ ಮಹಿಳೆಯರು. ನೀವು ಜಾಯಿನ್ ಆಗ್ಬೋದು. ಗಂಡಸ ಮಕ್ಕಳಿಗೆ ಮಾತನಾಡ್ಲಕ್ಕೆ ಅವಕಾಶ ಇಲ್ಲ. ಬರೀ ಹೆಣ್ಮಕ್ಳು ಮಾತಾಡೋದಕ್ಕೆ ಇಟ್ಟಿವ ಅದನ್ನು. ಸಂಡೇ 4 ಗಂಟೆಗೆ ಪ್ರತಿನಿತ್ಯ ಬೆಳಿಗ್ಗೆ 5 ಸವಾ 5 ಅನ್ನೋದ್ರಾಗೆ ಬರ್ರಿ. ಮತ್ತೆ ರಾತ್ರಿ 8-8:30 ಬರ್ರಿ ಇರ್ತದೆ. ನಮ್ಮವ್ರು ಯಾರ್ದು ನಂಬರ್ ಬೇಕಿದ್ರೆ ನಿಮ್ದು ನಂಬರ್ ಹೇಳ್ರಿ. ಯಾರ್ದಾರೆ ಒಬ್ರದು ಕಾಂಟ್ಯಾಕ್ಟ್ ನಂಬರು ಅವ್ರಿಗೆ ಏನಾರು ನಿಮಗೆ ಫೋನ್ ಮಾಡಿ ಕೇಳೋದಕ್ಕೆ. ಇಲ್ಲ ನನ್ನ ನಂಬರೇ ಬರ್ಕೊಳ್ರಿ. 944 ಪೆನ್ ಕಾಪಿ ಅದ ಇಲ್ಲ? ಇಲ್ಲಾಂದ್ರೆ ನಾ ಕಳಿಸ್ತೀನಿ ತೋರಿ. ನನ್ನ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ನೀವು ನಂಬರ್ ಅದಲ್ಲ, ಟೈಮ್ ಟೇಬಲ್ ಅದೆಲ್ಲ ಕಳಿಸ್ತೀನಿ. ಏನ್ ಪಾಠ ಹೆಂಗ ಮೊದಲೆಲ್ಲಾರ ಅಟೆಂಡ್ ಆಗಿರ ನೀವು? ಮೊದಲೆಲ್ಲಾರ ಇಂಥವು ಆಧ್ಯಾತ್ಮ ಮೊದಲು ಎದುರಾಗಿರ ಜಾಯಿನ್ ಆಗಿದ್ರಿ? ಎಲ್ಲರೇ ಬೇರೆ ಕಡೆ ಅದಾಗದಿರಾ? ಶಂಕರಣ್ಣ ಅವ್ರ ಕಾರ್ಯಕ್ರಮ. ಶಂಕರಣ್ಣ ಅವ್ರದ್ದು, ಶಂಕರಾನಂದರದು ಆಯ್ತು. ಒಟ್ಟು ನಿಮ್ಮ ಇದು ಅದ್ರದ್ದು ರುಚಿ ಇತ್ತು ಅಂತಂದ್ರೆ ಇಲ್ಲಿ ಖುಷಿ ಅನ್ನಿಸ್ತದೆ ಕೇಳಕ್, ಮಾತು ಕೇಳಕ್. ಬಹಳ ಸಂತೋಷ, ಬಹಳ ಸಂತೋಷ. ಸಂಜೆಗೆ ಬರ್ರಿ, ಎಲ್ಲರೂ ಮಾತಾಡ್ತಾರ. ಟೈಮ್ ಇರ್ತದೆ ಸಂಜೆಗೆ. ಒಬ್ರಿಗೊಬ್ರು ಪರಿಚಯ ಮಾಡ್ಕೊಡ್ರಿ. ಲೈಕ್ ಮಾಡ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಲ್ಲಿ ನಾವು ಶ್ರೀ ವಿಚಾರ ಸಾಗರದ 4ನೇ ತರಂಗವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೇವೆ. ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. 204ನೇ ವಿಷಯಾಂಕ ಏನಂತಾರ? ಅಂತಃಕರಣದಲ್ಲಿ ದ್ವಿವಿಧ ಪ್ರಕಾಶಗಳಿರುತ್ತವೆ. 2 ರೀತಿ ಪ್ರಕಾಶಗಳದವ. ಅಂತಃಕರಣದಲ್ಲಿ 2 ರೀತಿಯ ಪ್ರಕಾಶಗಳದವ. 116ನೇ ದೋಹಾ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಶ್ಲೇಷಣೆ ನಡೆದಿದೆ. ಯಾವುವು 2 ವಿಧ ಪ್ರಕಾಶಗಳು? ಒಂದು ಕೂಟಸ್ಥ ಪ್ರಕಾಶ, ಇನ್ನೊಂದು ಆಭಾಸ ಪ್ರಕಾಶ. ಹೌದಲ್ರಿ? 2 ಪ್ರಕಾಶಗಳು ಯಾವ? ಆ ಕೂಟಸ್ಥ ಪ್ರಕಾಶಕ್ಕೆ ಏನೇನಂತಾರ? ವ್ಯಾಪಕ ಚೇತನ, ಮತ್ತಿನ್ನೇನಂತಾರೆ ಎಲ್ಲ ಹೆಸರುಗಳು ಬರ್ಸಿನ್ ನಾನು. ಮತ್ತೆ ಆಭಾಸ ಪ್ರಕಾಶ. ಅಂತಃಕರಣ ಎನ್ನುವ ಕನ್ನಡಿ ಒಳಗ ಅದಕ್ಕೆ ಆತ್ಮ ಅಂದ್ರೆ ಬಿಂಬ. ಆ ಅಂತಃಕರಣ ಕನ್ನಡಿ ಒಳಗೆ ಆತ್ಮದ ಪ್ರತಿಬಿಂಬ. ಆ ಪ್ರತಿಬಿಂಬ ಸಹಿತ ಅಂತಃಕರಣ ಅಥವಾ ಅಂತಃಕರಣ ಸಹಿತ ಪ್ರತಿಬಿಂಬ. ಅದು ಪ್ರತಿಬಿಂಬ ಯಾವಾಗ ಉಂಟಾಗ್ತದ? ಪ್ರತಿಬಿಂಬ ಉಂಟಾಗೋದು ಯಾವಾಗ? ಕನ್ನಡಿ ಶುದ್ಧವಾಗಿರುವಾಗ. ಕನ್ನಡಿ ಬದಲಿ ಒಂದು ಮುಚ್ಚಳ, ಘಟ, ಏನಾರ ಒಂದು ಮುಚ್ಚಳ ಮಣ್ಣಿಂದ ಏನಾರ ಹಿಡಿದ್ರೆ, ಪಾಟಿ ಅಂತದೇನಾರ ಹಿಡಿದ್ರೆ ಅಂತಂದ್ರೆ ಅದ್ರೊಳಗೆ ಪ್ರತಿಬಿಂಬ ಉಂಟಾಗ್ತದೇನು? ಇಲ್ಲ. ಯಾಕೆ ಉಂಟಾಗಲ್ಲ? ಅದ್ರಾಗ
ಶುದ್ಧ ಇಲ್ಲ, ಅಶುದ್ಧ ಆದ. ಪ್ರತಿಬಿಂಬ ಯಾಕೆ ಉಂಟಾಗಲ್ಲ ಅಂದ್ರೆ ಅದು ಅಶುದ್ಧ ಆದ. ಕನ್ನಡಿ ಒಳಗೆ ಪ್ರತಿಬಿಂಬ ಯಾಕೆ ಉಂಟಾಗ್ತದ ಅಂತಂದ್ರೆ ಅದು ಶುದ್ಧ ಆದ. ಶುದ್ಧ ಜಲ ಇದ್ದಲ್ಲಿ ಅದ್ರೊಳಗೆ ನಮ್ಮ ಪ್ರತಿಬಿಂಬ ಕಾಣ್ತದೆ. ರಾಡಿ ನೀರಿತ್ತಂತಂದ್ರೆ ಪ್ರತಿಬಿಂಬ ಬರ್ತದೇನು? ಬರಲ್ಲ. ಹಂಗೆ ಅದು. ಅದಕ್ಕೆ ಅವಚ್ಛೇದವಾದದ ಪ್ರಕಾರ ಏನದ, ಕೇವಲ ಕೂಟಸ್ಥ ಒಂದು ಪ್ರತಿಬಿಂಬ ಕಾಣಲಾರದಂತ ರಾಡಿ ನೀರು ಅಥವಾ ಪಾಟಿ ಅಂದ್ರೆ ಏನದ, ಅಂದ ಆತ್ಮ ಅದ. ಆ ಪಾಟಿ ಹೆಂಗದ ಅಂತಂದ್ರ ಗುರು ಹೇಳಿದ ವಾಕ್ಯ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ವಾಕ್ಯ ಕೇಳಕತ್ತಾರ, ಅರ್ಥ ಮಾಡ್ಕೊಳ್ಳೋಕೆ ಕೆಪಾಸಿಟಿ ಇಲ್ಲ ಅಷ್ಟೇ. ಪ್ರತಿಬಿಂಬ ಇಲ್ಲ, ಬಿಂಬ ರೂಪ ಅದ, ಪ್ರತಿಬಿಂಬ ಇಲ್ಲ. ಅದಕ್ಕೆ ಆ ಅಂತಃಕರಣ ಶುದ್ಧ ಮಾಡ್ಕೋಬೇಕು. ಒಂದು ಅದೇನು ಅಂತಃಕರಣ ಅಶುದ್ಧ ಇರೋದು ಯಾವ ರೀತಿ ಅದದು? ಅವಚ್ಛೇದವಾದದ ರೀತಿಯ ಚೇತನ ಅದು. ಆಭಾಸವಾದದ ರೀತಿಯ ಚೇತನ ಅಂತಂದ್ರೆ ಶುದ್ಧವಾದಂತ ಅಂತಃಕರಣದಲ್ಲಿ ಆ ಒಂದು ಆತ್ಮದ ಪ್ರತಿಬಿಂಬ ಏನು ಉಂಟಾಗ್ತದ, ಆ ಮೂರು ಸೇರಿಸೇ ಅಂತರ ಪ್ರಮಾತ ಅಂತ. ಮೂರು ಸೇರಿಸೇ ಪ್ರಮಾತ ಅಂತರ. ಅವಚ್ಛೇದವಾದದ ರೀತಿಯ ಪ್ರಮಾತ, ಆಭಾಸವಾದದ ರೀತಿಯ ಪ್ರಮಾತ. ಸ್ವಚ್ಛ ತಿಳ್ಕೋಬೇಕಿಲ್ಲ. ಅವಚ್ಛೇದವಾದದ ರೀತಿಯ ಪ್ರಮಾತದಲ್ಲಿ ಏನೇನದ? ಎರಡೇ ಅದಾವ. ಅಂತಃಕರಣ ಮತ್ತು ಕೂಟಸ್ಥ ಅದ. ಅಂತಃಕರಣ ಅಶುದ್ಧ ಇರುವ ಕಾರಣ ಅಲ್ಲಿ ಪ್ರತಿಬಿಂಬ ಇಲ್ಲ. ಆಭಾಸ ರಹಿತ ಅಂತಃಕರಣ ಮತ್ತು ಕೂಟಸ್ಥ ಎರಡೇ ಅದಾವ. ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಏನ್ ಮಾಡ್ತದ, ನಮ್ಮ ಕೂಟಸ್ಥನನ್ನ ನಮಗೆ ತಿಳಿಯದಂತೆ ಆವರಣ ಮಾಡ್ತದ. ಅದು ನಮಗೆ ತಿಳಿಗೊಡ್ಲಾರ್ದಂಗೆ ಮಾಡ್ತದ. ಅಂತಃಕರಣದೊಳಗ ಏನು ಮಲಿನ ಅದ? ಅಜ್ಞಾನ ಅದ. ಅಂತಃಕರಣದೊಳಗ ಅಜ್ಞಾನ ಇದ್ದದ್ದಕ್ಕ ಏನಾಗ್ಲಕತ್ತದ, ಆ ಮಲಿನದ ಕಾರಣ ಏನಾಯ್ತು, ನಮ್ಮ ಕೂಟಸ್ಥನ ಅರಿವು ನಮಗ್ ಆಗ್ತಾ ಇಲ್ಲ. ಅದು ಅವಚ್ಛೇದವಾದದ ರೀತಿ. ಆಭಾಸವಾದದ ರೀತಿಯಲ್ಲಿ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳನ್ನ ಜನ್ಮ ಜನ್ಮಾಂತರದಿಂದ ಮಾಡಿ ಅಂತಃಕರಣ ಶುದ್ಧ ಮಾಡ್ಕೊಂಡು, ಶುದ್ಧಾಂತಃಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಆಧ್ಯಾತ್ಮ ಸಾಧನೆಗೆ ಪಿಂಡ ಸ್ಥಳಕ್ಕೆ ಬರಬೇಕು ಅಂತಂದ್ರೆ ಮೊದಲ ಪಿಂಡ ಅಂತಂದ್ರೆ ಸತಿಪತಿಗಳು ಒಂದಾದಾಗ ಅದೇನು ವೀರ್ಯ ಶುಕ್ರ ಸೇರಿ ಮೊದಲು ಒಂದು ಜೈಗೋಟ್ ಭ್ರೂಣ ಅಂತ ತಯಾರಾಗ್ತದಲ್ಲ, ಅದೇ ಭ್ರೂಣನೇ ಬೆಳೀತದಿಲ್ಲ ಮುಂದೆ. ಆ ಭ್ರೂಣ ಅಂತ ತಯಾರಾಗ್ತದಲ್ಲ, ಹಾಂಗ ಇಲ್ಲಿ ಪಿಂಡ ಅಥವಾ ಶುದ್ಧಾಂತಃಕರಣ ಇದು ತಯಾರಾಗಬೇಕು ಮೊದಲ. ಪ್ರತಿಬಿಂಬ ಉಂಟಾಗೋದಕ್ಕೆ ನೀವೇನು ಮಾಡೋದು ಬೇಕಾಗಿಲ್ಲ. ಅಂತಃಕರಣ ಶುದ್ಧ ಮಾಡ್ಕೊಳ್ಳೋದೇ ಪಿಂಡ ಸ್ಥಳ. ಶುದ್ಧಾಂತಃಕರಣೋದೇಯಿ ಅಂತೇಳದ ಇಲ್ರಿ ಫಸ್ಟ್ ಶ್ಲೋಕ. ಪಿಂಡ ಶಬ್ದೇನ ಗೀಯತೆ. ಆ ಅಂತಃಕರಣ ಶುದ್ಧ ಮಾಡ್ಕೊಂಡ್ರಿ ಅಂತಂದ್ರ ಪ್ರತಿಬಿಂಬ ತಾನೇ ಮೂಡ್ತದ ಅದ್ರೊಳಗ. ಆ ಪ್ರತಿಬಿಂಬ ಪರಮಾತ್ಮನ ಪ್ರತಿಬಿಂಬ ನಿಮ್ಮೊಳಗೆ ಮೂಡೋದಕ್ಕೆ ನೀವೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ನಿಮ್ಮ ಕೈಯಾಗಿ ಏನದ, ಅಂತಃಕರಣ ಶುದ್ಧ ಮಾಡ್ಕೊಳ್ಳೋದದ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯಿಂದ ನೀವೇನ್ ಮಾಡಬೇಕು, ಅಂತಃಕರಣ ಶುದ್ಧ ಮಾಡಿಕೊಂಡು ಅಲ್ಲಿ ನಿಮಗ ಪ್ರತಿಬಿಂಬ ಏನು ಉಂಟಾಗ್ತದ, ಆ ಪ್ರತಿಬಿಂಬ ಪ್ಲಸ್ ಅಂತಃಕರಣ ಪ್ಲಸ್ ಕೂಟಸ್ಥ ಇವು ಮೂರು ಸೇರಿಸಿ ಎಂತ ಚೇತನ ಆಗ್ತದದು? ಆಭಾಸವಾದದ ಪ್ರಕಾರದ ಪ್ರಮಾತ ಚೇತನ. ಈ ರೀತಿ ತಿಳ್ಕೋಬೇಕು. ಎರಡು ಪ್ರಕಾರಗಳ ಪ್ರಕಾಶ ಸಹಿತವಾದ ಅಂತಃಕರಣ ವಿಶಿಷ್ಟ ಚೇತನ. ಎಷ್ಟು ಚಂದ ಹೇಳ್ತಾನ. ದ್ವಿವಿಧ ಪ್ರಕಾಶ ಸಹಿತ ಅಂತಃಕರಣ ವಿಶಿಷ್ಟ ಚೇತನ. ಇದಕ್ಕೆ ಪ್ರಮಾತ ಚೇತನ ಅಂತರ. ಒಂದೇ ಪ್ರಕಾರದ್ದಲ್ಲ, ಎರಡು ಪ್ರಕಾರದ್ದು. ಬಿಂಬ ಪ್ರತಿಬಿಂಬ ಎರಡೂ ಇರೋದು. ದ್ವಿವಿಧ ಪ್ರಕಾಶ ಸಹಿತ ಅಂತಃಕರಣ ವಿಶಿಷ್ಟ ಚೇತನ. ಅದರ ಕೂಟಸ್ಥನು ಬಂತು, ಅಂತಃಕರಣವನ್ನು ಬಂತು, ಎಲ್ಲ ಬಂತು.
ಪ್ರಮಾತ ಅಂದ್ರೆ ಎದಕ್ಕೆ ಅನ್ಬೇಕನ್ನೋದು ಗೊತ್ತಾಯ್ತಾ? ಪ್ರಮಾತ ಅಂದ್ರೆ ದ್ವಿವಿಧ. ದ್ವಿವಿಧ ಪ್ರಕಾಶ ಅಥವಾ ಚೇತನ ಏನಾರ ಅನ್ರಿ, ಪ್ರಕಾಶರೇ ಅನ್ರಿ, ಚೇತನ ಅನ್ರಿ, ಸಹಿತ ಅಂತಃಕರಣ ವಿಶಿಷ್ಟ ಚೇತನ. ಪ್ರಮಾತ ಅಂದ್ರೆ ತಿಳಿತಾ ಇದೆ. ಪ್ರಮಾತ ಅಂದ್ರೆ ದ್ವಿವಿಧ ಪ್ರಕಾಶ ಸಹಿತ, ದ್ವಿವಿಧ ವಿಶಿಷ್ಟ ಏನದು ಚೇತನ ಸಹಿತ, ಅಂತಃಕರಣ ವಿಶಿಷ್ಟ ಚೇತನ. ದ್ವಿವಿಧ ಅಂತಂದ್ರೆ ಒಂದು ಕೂಟಸ್ಥ ಬಿಂಬ, ಇನ್ನ ಒಂದು ಅದರ ಪ್ರತಿಬಿಂಬ ಆಭಾಸ. ಇವೆರಡೂ ಚೇತನಗಳನ್ನ ಸೇರ್ಕೊಂಡಂತ ಅಂತಃಕರಣ ಅಂತ. ಒಂದೇ ಪ್ರಕಾಶ ಸಹಿತವಾದ ಯಾವ ಘಟಾದಿಗಳು ಅಂತಂದ್ರೆ ಪ್ರತಿಬಿಂಬ ಮೂಡ್ಲಾರದಂತವಿರ್ತಾವಲ್ಲ ಅಂತ ಅಂತಃಕರಣಗಳನ್ನು ಹೇಳ್ತಾರೆ. ಘಟಾದಿಗಳಿಂದ ಸಂಯುಕ್ತವಾದ ಚೇತನವು ಇದು ಪ್ರಮಾತ ಅಲ್ಲ. ಅದೇನದ ಕೇವಲ ಸಾಮಾನ್ಯ ಚೇತನ ಅಷ್ಟೇ. ಅದು ಸಾಮಾನ್ಯ ಚೇತನ ಎಲ್ಲರೊಳಗೆ ಇದ್ದಂಗೆ ಇವನು, ಎಲ್ಲಾ ಜೀವಿಗಳೊಳಗೆ ಇದ್ದಂಗೆ ಚೇತನ ಇವನೊಳಗನು ಆದ. ಅರ್ಥ ಇಲ್ಲ ಅಷ್ಟೇ. ಚೇತನ ಇಲ್ಲೇನು? ಅಜ್ಞಾನಿ ಬಲ್ಲಿ ಚೇತನ ಇಲ್ಲೇನು? ಪರಮಾತ್ಮ ಅದನ ಇಲ್ಲ. ಜ್ಞಾನಿ ಬಲ್ಲಿ ಅದನ, ಅಜ್ಞಾನಿ ಬಲ್ಲಿ ಅದನ. ಎಲ್ಲರ ಬಲ್ಲಿ ಇದ್ದಂಗೆ ಇವನು ಬಲ್ಲಿ ಅದನ. ಆದರೆ ಜ್ಞಾನಿ ಬಲ್ಲಿ ಏನದ? ತನ್ನ ಚೇತನದ ಬಗ್ಗೆ ತನಗೆ ಅರಿವದ. ಅಜ್ಞಾನಿಗೆ ತನ್ನ ಚೇತನದ ಬಗ್ಗೆ ತನಗೆ ಅರಿವಿಲ್ಲ. ಅದಕ್ಕೆ ಅಲ್ಲಿ ಏನಾಗ್ಯದ? ಜ್ಞಾನಿದ ಅಂತಃಕರಣ ಹೆಂಗದ? ಶುದ್ಧದ. ಅಜ್ಞಾನಿ ಅಂತಃಕರಣ ಅಶುದ್ಧದ. ಹೀಗಾಗಿ ಅಜ್ಞಾನಿ ಅಂತಃಕರಣ ಅಶುದ್ಧ ಇದ್ದದ್ದಕ್ಕ ಅಲ್ಲಿ ಪ್ರತಿಬಿಂಬ ಇಲ್ಲ, ಅಲ್ಲಿ ತನ್ನ ಸ್ವರೂಪದ ದರ್ಶನ ತನಗಾಗಂಗಿಲ್ಲ. ಜ್ಞಾನಿದ ಅಂತಃಕರಣ ಶುದ್ಧದ. ಶುದ್ಧ ಇದ್ದದ್ದಕ್ಕ ಅವನ ಅಂತಃಕರಣದೊಳಗ ಆ ಕೂಟಸ್ಥ ಪರಮಾತ್ಮನ ಒಂದು ಪ್ರತಿಬಿಂಬ ಉಂಟಾಗ್ತದ. ಆ ಪ್ರತಿಬಿಂಬನೇ ಆಭಾಸ ಚೇತನ. ಆ ಆಭಾಸ ಚೇತನ ಏನಿದ್ರ ಕೆಲಸ? ಆಭಾಸ ಚೇತನದ ಕೆಲಸ ಏನಪ್ಪಾ ಅಂದ್ರೆ ಕಾಗಿ ಇದ್ದಂಗಿದು. ಕಾಗಿ ಕಾಗೆ ಕುಳಿತ ಮನೆ ದೇವದತ್ತನ ಮನೆ. ಅದು ಆಭಾಸ ಚೇತನ ಏನ್ ಮಾಡ್ತದಂತಂದ್ರೆ ಕೂಟಸ್ಥ ಚೇತನವನ್ನ ಪರಿಚಯಿಸಿ ತಾನು ಹಾರಿ ಹೋಗುತ್ತದೆ, ತಾನಿಲ್ಲದಂಗ ಆಗ್ತದೆ. ಹಾಗೆ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಇದೆ. ಆ ಆಭಾಸ ಚೇತನನೇ ಇಲ್ಲ ಅಂತಂದ್ರೆ ನಮಗ ಅದು ಅರ್ಥ ಆಗಲ್ಲ. ನಮ್ಮ ಚೇತನ, ನಮ್ಮ ಸ್ವರೂಪ ನಮಗ್ ಗೊತ್ತಾಗಲ್ಲ. ಅದಕ್ಕೆ ಯಾರ ಮತದಲ್ಲಿ ಅಂತಃಕರಣದಲ್ಲಿ ಆಭಾಸವನ್ನು ಅಂಗೀಕರಿಸುವುದಿಲ್ಲ, ಆಭಾಸ ಇಲ್ಲ ಅಂತಂದ್ರೆ ಅವರ ಮತದಲ್ಲಿ ಘಟಾದಿಗಳಂತೆ ಅಂತಃಕರಣದಲ್ಲಿಯೂ ಕೂಡ ಎರಡನೆಯದಾದ ಆಭಾಸನ ಪ್ರಕಾಶ ಇರುವುದೇ ಇಲ್ಲ. ಆಭಾಸನ ಪ್ರಕಾಶನೇ ಇಲ್ಲ ಅವರ ಅಂತಃಕರಣದಾಗ. ಅಂದ್ರೆ ಅವಚ್ಛೇದವಾದದ ಪ್ರಕಾರ ಹೇಳ್ತಾರೆ. ವ್ಯಾಪಕ ಚೇತನವಾದ ಯಾವ ಒಂದನೇ ಪ್ರಕಾಶವು ಅಂತಃಕರಣದಲ್ಲಿರುವುದೋ ಅದೇ ವ್ಯಾಪಕ ಚೇತನವಾದ ಒಂದನೇ ಪ್ರಕಾಶವು ಘಟಾದಿಗಳಲ್ಲಿಯೂ ಇರುತ್ತದೆ. ಆದ್ದರಿಂದ ಅಂತಃಕರಣ ವಿಶಿಷ್ಟ ಅಂದ್ರೆ ಘಟ ವಿಶಿಷ್ಟ ಅಂದ್ರೆ ಶರೀರ ವಿಶಿಷ್ಟ ಅಂದ್ರೆ ಗೋಡೆ ಕಪಾಲ ವಿಶಿಷ್ಟ ಚೇತನವೂ ಕೂಡ ಪ್ರಮಾತ ಆಗಬೇಕಾಗುತ್ತದೆ. ಆ ರೀತಿ ಆಗಂಗಿಲ್ಲ. ಅದಕ್ಕೆ ನಾವು ಪ್ರಮಾತ ಅನ್ನಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅವಚ್ಛೇದವಾದವನ್ನ ಖಂಡಿಸುತ್ತಿದ್ದಾರೆ. ಆ ಘಟದೊಳಗೂ ಪರಮಾತ್ಮ ಅದನ ಅಂತಂದ್ರ ನಿಮ್ಮ ಈ ಅರ್ಥ ಮಾಡ್ಕೊಳ್ಳಾರ್ದಂತ ಸ್ಥಿತಿ, ಅಜ್ಞಾನ ಸಹಿತವಾದ ಶರೀರ ಇತ್ತು ಅಂತಂದ್ರೆ ಅದರೊಳಗೆ ಚೇತನ ಇದ್ರೂ ಕೂಡ ಅದು ಚೇತನದ ಪರಿಚಯ ಮಾಡಿ ಕೊಡಂಗಿಲ್ಲ. ಯಾವುದು ಚೇತನದ ನಮ್ಮ ಕೂಟಸ್ಥನ ಪರಿಚಯ ಮಾಡಿ ಕೊಡಂಗಿಲ್ಲ. ಆ ಚೇತನ ಏನದ ಸಾಮಾನ್ಯ ಚೇತನ ಆದ. ಆ ಸಾಮಾನ್ಯ ಚೇತನಕ್ಕೆ ನಾವು ಏನನ್ನಲ್ಲ, ಪ್ರಮಾತ ಅನ್ನಂಗಿಲ್ಲ. ಪ್ರಮಾತ ಅಂತಂದ್ರ
ಅದು ಕೂಟಸ್ಥನೂ ಇರಬೇಕು, ಪ್ರತಿಬಿಂಬನೂ ಇರಬೇಕು, ಅಂತಃಕರಣನೂ ಇರಬೇಕು. ಆ ಒಂದು ಜೀವ ಏನದಲ್ಲ, ಅಂತ ಜೀವನಿಗೆ ಪರಮಾತ್ಮನ ಬಗ್ಗೆ ಏನು ಅರಿವಾಗ್ತದಲ್ಲ, ಅದಕ್ಕೆ ಮಾತ್ರ ನಾವು ಪ್ರಮಾತ ಅಂತೀವಿ. ಅಂದ್ರೆ ಏನಿದ್ರ ಅರ್ಥ? ಜ್ಞಾನಿಗಳ ಒಳಗಿರುವ ಜೀವವನ್ನು ಮಾತ್ರ ನಾವು ಪ್ರಮಾತ ಅಂತೀವಿ. ಅಜ್ಞಾನಿಗಳ ಒಳಗಿರುವ ಜೀವವನ್ನ ನಾವು ಪ್ರಮಾತ ಅನ್ನಲ್ಲ ಅಂತ ಸ್ಥೂಲವಾದ ಅರ್ಥ ಇದು. ಹಿಂಗೆ ಅದರಲ್ಲಿ ಇದರ ಅರ್ಥ ಆಗದೀಗ. ಜ್ಞಾನಿಗಳ ಜೀವಕ್ಕೆ ಮಾತ್ರ ನಾವು ಪ್ರಮಾತ ಅಂತೀವಿ, ಅಜ್ಞಾನಿಗಳ ಜೀವಕ್ಕೆ ನಾವು ಪ್ರಮಾತ ಅನ್ನಂಗಿಲ್ಲ. ಅಜ್ಞಾನಿಗಳ ಜೀವಕ್ಕೆ ನಾವು ಪ್ರಮಾತ ಅಂದೆವು ಅಂತಂದ್ರೆ ಅಲ್ಲಿ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ ಅಂತಂದ್ಮೇಲೆ ಅದಕ್ಕೆ ಪ್ರಮಾತ ಅನ್ನಂಗಿಲ್ಲ ಅಂತಾರೆ. ಪ್ರಮಾತ ಅನ್ನುವ ಒಂದು ಶಬ್ದಕ್ಕೆ ಒಂದು ಮಡಿವಂತಿಕೆ ಇಟ್ಟರವ್ರು. ಮತ್ತೆ ನೀವೇನಾರ ಅವಚ್ಛೇದವಾದದ ಪ್ರಕಾರ ಅಲ್ಲಿರುವ ಜೀವಕ್ಕೂ ನೀವು ಪ್ರಮಾತ ಅಂತ ಅಂದ್ರಿ ಅಂತಂದ್ರೆ ಆ ಪ್ರಮಾತ ಅವಚ್ಛೇದವಾದದ ಪ್ರಕಾರದ ಪ್ರಮಾತ. ಅಲ್ಲಿ ಪ್ರತಿಬಿಂಬ ಅಂದ್ರೆ ಆವಾಸ ಚೇತನ ಇಲ್ಲ, ಅಲ್ಲಿ ಪರಮಾತ್ಮನ ವಿಚಾರ ಮಾಡಲಿಕ್ಕೆ, ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗಂಗಿಲ್ಲ, ಅಹಂ ಬ್ರಹ್ಮಾಸ್ಮಿ ಸ್ವರೂಪನೂ ಆಗಂಗಿಲ್ಲ. ಅದು ಏನದ? ಅಯೋಗ್ಯವಾದಂತ ಪ್ರಮಾತ, ಅಶುದ್ಧವಾದಂತ ಪ್ರಮಾತ. ಅಜ್ಞಾನಿ ಬಲ್ಲಿರುವ ಜೀವ ಏನದ? ಅಶುದ್ಧವಾದಂತ ಪ್ರಮಾತ. ಅವ ಬೇಕಾದ MA ಮಾಡ್ಲಿ, PhD ಮಾಡ್ಲಿ, ದೊಡ್ಡ ರಾಜಕಾರಣಿ ಇರಲಿ, ಏನೇ ಹಾಕಿರ್ಲಕ್ಕ ಅವನಿಗೆ ಪರಮಾತ್ಮನ ಅರಿವು ಇಲ್ಲ ಅಂತಂದ್ರೆ ಅದು ಅವಚ್ಛೇದವಾದದ ಪ್ರಕಾರದ ಜೀವ. ಸಾಲಿ ಕಲ್ತಿಲ್ಲ, ಕೂಲಿ ಮಾಡ್ತಾರ ಅಂತನೂ ಅವ್ರೇನ್ ಸಣ್ಣವ್ರೇನ್ರಿ? ಪರಮಾತ್ಮನನ್ನು ಅರಿಯುವುದಕ್ಕೆ ಬಂದಾರವ್ರು. ಅವ್ರಕ್ಕಿಂತ ಇವ್ರು ದೊಡ್ಡವ್ರು ಹೌದಾ? ಅಲ್ಲ. ಪರಮಾತ್ಮನ ಅರಿಯುವವರೇ ದೊಡ್ಡವ್ರು ಹೌದಾ? ಅಲ್ರಿ. ಬೇಕಾದ PhD ಮಾಡಿದವ್ರು ತಗೊಂಡು ಏನ್ ಮಾಡ್ಬೇಕು? ಅವ್ರಿಗೆ ಪರಮಾತ್ಮನ ಅರಿವೇ ಇಲ್ಲ. ಅವ್ರ ಒಳಗಿನ ಚೇತನದ ಅರಿವೇ ಅವ್ರಿಗಿಲ್ಲ. ಯಾವ ಚೇತನದಿಂದ ಬದುಕ್ಲಕತ್ತೀವಿ, ಇಷ್ಟೆಲ್ಲ ಸಾಧನೆ ಯಾವ ಚೇತನದಿಂದ ಮಾಡಿವನ್ನ ಅರಿವೇ ಇಲ್ಲ. ಆಧ್ಯಾತ್ಮಿಕ ಏನಾರ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರ ಅವರು, ದನಕಾಯವ್ರು. ಅವು ಯೂನಿವರ್ಸಿಟಿಗಳು ಕೊಡೋ ಡಿಗ್ರಿನೂ ಅಂತವೇ, ಆ PhD ಕೊಡೋರು ದನಕಾಯವರು. ಅಂತ PhD ತಗೊಂಡು ಆತ್ಮದ ಅರಿವಿಲ್ಲದಂಥವ್ರು ಎಲ್ಲರೂ ದನಕಾಯವರು ಅಷ್ಟೇ. ಅವರು ಏನೋ ಒಂದು ಹಗಲು ರಾತ್ರಿ ಕೂಡಿ ಕತ್ತಿ ಕಾಯ್ದು ಇದೇನ್ ಮಾಡ್ತಾರ, ಪಂಚಮಹಾಭೂತಗಳ ಲೋಕದಲ್ಲಿ ಮಾಡಿ 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 ಒಂದು ದಿನ ಪಂಚಭೂತದಲ್ಲಿ ಲೀನಾಗಿ ಹೋಗ್ಬಿಡ್ತಾರೆ ಅಷ್ಟೇ. ಅವರು ಏನೇನು ಸಾಧನೆ ಇಲ್ಲ, ಅಲ್ಲಿ ಏನೋ ಜನ್ಮಕ್ಕೆ ಅವ್ರಿಗೆ ಸುಖನೂ ಇಲ್ಲ, ನೆಮ್ಮದಿನೂ ಇಲ್ಲ. ರೊಕ್ಕ ಜಮಾಯಿಸಿ ಇಡ್ತಾರೆ ಖರೆ. ಅವ್ರ ಮನೆ ಒಳಗಿಂದು ನಾಯಿ ಸೋಫಾದ ಮೇಲೆ ಮಕ್ಕೊಂಡು ನಿದ್ದೆ ಮಾಡ್ತದ, ಇವ್ರ ಜನ್ಮಕ್ಕೆ ಸುಖ ಇಲ್ಲ. ಬೇಕಾದಷ್ಟು ಜೀವನದ ಕಷ್ಟ ಇದ್ರೂ ಸಹಿತ ಶ್ರೀಮಂತರ ಮನೆಯಾಗ ನಾಯಿ ಸೋಫಾದ ಮೇಲೆ ಮಕ್ಕೊಂಡು ನಿದ್ದೆ ಮಾಡ್ತಿರ್ತದೆ. ಶ್ರೀಮಂತ ಮಕ್ಕೊಂಡು ನಿದ್ದೆ ಮಾಡಿರ್ತಾರೇನ್ರಿ ಎಲ್ಲರೇ? ದೊಡ್ಡ ಶ್ರೀಮಂತ, ದೊಡ್ಡ ವಿದ್ಯಾವಂತ, ದೊಡ್ಡ DC, ದೊಡ್ಡ ಕಮಿಷನರ್ ಇವರೆಲ್ಲರೂ ಮಕ್ಕೊಂಡು ನಿದ್ದೆ ಮಾಡಿದ್ ನೋಡಿರೇನು? ನಾಯಿಗತ್ಲೆ ಆರಾಮ ಹುಚ್ಚನಾಯಿ ಆದಂಗಾಗಿರ್ತಾರೆ. ಯಾಕಂದ್ರೆ ಪರಮಾತ್ಮನ ಅರಿವಿಲ್ಲದಕ್ಕ. ಪರಮಾತ್ಮನ ಅರಿವಿರುವಂತ ಬಡವನೇ ಇದ್ರೂ ಸಹಿತ ಅವನಿಗೆ ಪರಮಾತ್ಮನ ಅರಿವಿತ್ತಂತಂದ್ರ ಅವನ ಜೀವನ ಎಷ್ಟು ನೆಮ್ಮದಿಯಿಂದ ಇರ್ತದೆ ಗೊತ್ತದ? ಯಾರು ದೊಡ್ಡವ್ರು ಹೇಳು? ಇಲ್ಲಿ ಜೀವನದಾಗ ನೆಮ್ಮದಿಯಿಂದ ಇರೋರು ದೊಡ್ಡವರು. ಈ ಪರಮಾತ್ಮನ ಅರಿವಿಲ್ಲದೆ ಈ ಭೌತಿಕ ಜಗತ್ತಿನೊಳಗ ರೊಕ್ಕ ರೂಪಾಯಿ ಬಂಗಾರ ಸಂಸಾರ ಹೊಲ ಮನಿ ಅಧಿಕಾರ ಅಂತೇಳಿ ಓಡಾಡೋರು ಅವ್ರು ದೊಡ್ಡವರು. ಯಾರು ಶ್ರೇಷ್ಠ? ಇದ್ರೊಳಗೆ ಯಾರ ಜೀವನ ಶ್ರೇಷ್ಠ ಅದ ಹೇಳು? ಅವೆಲ್ಲ ಎಂಥ ಜೀವಗಳು? ಅವಚ್ಛೇದವಾದದ ಪ್ರಕಾರದ ಜೀವಗಳು ಅವೆಲ್ಲ. ಇದು ಆಭಾಸವಾದದ ಜೀವಗಳು. ಇಂಥ ಒಂದು ಸತ್ಸಂಗ ಮಾಡೋ ಅದಕ್ಕೆ ನಮ್ಮ ನಿಮ್ಮ ಅಂದ್ರ ನಮ್ಮ ವೇದಾಂತದೊಳಗ ಪ್ರಮಾತ ಅಂದ್ರೆ ಯಾವದಕ್ಕಂತಾರಂತ ತಿಳಿತ್ರ? ದ್ವಿವಿಧ ಚೇತನ ಸಹಿತವಾದ ಅಂತಃಕರಣ ವಿಶಿಷ್ಟ ಚೇತನ ಅಂತಂದ್ರೆ ಅಲ್ಲಿ ಪ್ರತಿಬಿಂಬನೂ ಇರಬೇಕು, ಬಿಂಬನೂ ಇರಬೇಕು, ಅಂತಃಕರಣ ಶುದ್ಧನೂ ಇರಬೇಕು. ಆ ಮೂರೂ ಸೇರಿಸಿ ಒಂದು ಏನು ತಯಾರಾಗ್ತದ ಅದೇ ಪ್ರಮಾತ. ಕೂಟಸ್ಥ ಪ್ಲಸ್ ಶುದ್ಧ ಅಂತಃಕರಣ ಪ್ಲಸ್ ಅಶುದ್ಧ ಅಂತಃಕರಣದೊಳಗ ಕೂಟಸ್ಥನ ಪ್ರತಿಬಿಂಬ. ಈ ಮೂರು ಸೇರಿಸಿದ ಜೀವ ಏನದಲ್ಲ ಇದೇ ಪ್ರಮಾತ.
ಅವಚ್ಛೇದವಾದದ ಪ್ರಕಾರ ಬರೇ ಕೂಟಸ್ಥ ಮತ್ತು ಮಲಿನವಾದಂತ ಅಂತಃಕರಣ ಅವೆರಡೇ ಇತ್ತು ಅಂತಂದ್ರೆ ಅದಕ್ಕೆ ನಾವು ಪ್ರಮಾತ ಅನ್ನಂಗಿಲ್ಲ. ಹಿಂಗ ತಿಳ್ಕೊಂಡು ನಮ್ಮ ನಿಮ್ಮ ಸ್ವರೂಪವು ಸಾಮಾನ್ಯ ಚೇತನವೇ ಇದೆ. ನಮ್ಮೊಳಗೂ ಸಾಮಾನ್ಯ ಚೇತನ, ಜ್ಞಾನಿ ಒಳಗೂ ಸಾಮಾನ್ಯ ಚೇತನ, ಅಜ್ಞಾನಿ ಒಳಗೂ ಸಾಮಾನ್ಯ ಚೇತನ. ಸಾಮಾನ್ಯ ಚೇತನ ಇಲ್ಲದ ಜಾಗನೇ ಇಲ್ಲ. ಜೀವರಲ್ಲೂ ಅದ, ಜಡದೊಳಗೂ ಅದ, ಎಲ್ಲದರೊಳಗೂ ಸಾಮಾನ್ಯ ಚೇತನ ತುಂಬಿ ತುಳುಕ್ಲಕತ್ತದ. ಆದರೆ ಪರಮಾತ್ಮನ ಜ್ಞಾನ ಎಲ್ಲಿ ಆಗ್ತದ ಅಲ್ಲಿ ಏನಾಗ್ತದ, ಆ ಚೇತನ ವಿಶೇಷ ಆಗ್ತದ. ಆ ಚೇತನ ವಿಶೇಷ ಆಗ್ತದ. ಅದಕ್ಕೆ ವಿಶೇಷ ಚೇತನದಿಂದ ಆ ಸಾಮಾನ್ಯ ಚೇತನವನ್ನು ತಿಳಿದುಕೊಳ್ಳಬೇಕಾಗಿದೆ. ಅದು ವಿಶೇಷ ಆದಾಗ ಆ ವಿಶೇಷ ಚೇತನದಿಂದ ಸಾಮಾನ್ಯ ಚೇತನ ತಿಳಿತದೆ. ನಮಗೆ ಎದರಿಂದ ತಿಳಿತು ಅಂದ್ರೆ ವಿಶೇಷ ಚೇತನದಿಂದ, ಆಭಾಸ ಚೇತನದಿಂದ, ಕೂಟಸ್ಥ ಚೇತನದಿಂದ. ಕೂಟಸ್ಥನ ಚೇತನದಿಂದ ಕೂಟಸ್ಥನ ಅರಿವಾಗಂಗಿಲ್ಲ. ಕೂಟಸ್ಥನಿಂದ ಉಂಟಾದ ಆಭಾಸ ಚೇತನ ಏನದಲ್ಲ ಅದು ನಮಗೆ ಕೂಟಸ್ಥನನ್ನು ಪರಿಚಯಿಸಿ ಕೊಡ್ತದ. ಅದಕ್ಕೆ ವಿಶೇಷ ಚೇತನ ಅಂತಾರೆ. ಸಾಮಾನ್ಯ ಚೇತನ, ಕೂಟಸ್ಥ ಚೇತನ ಎಲ್ಲರೊಳಗೂ ಅದದು. ಅದು ತಂದು ತಾನೇ ಅರಿವಿಗೆ ಬರಂಗಿಲ್ಲ. ಈಗ ನೋಡ್ರಿ, ನಿಮ್ ಮನ್ಯಾಗ ಎಷ್ಟೋ ಮಂದಿ ಅಜ್ಜ ಮುತ್ತ ಯಾರ್ಯಾರೋ ಹಂಗೆ ಊಟತಿರ್ತಾರ, ಸಂಸಾರ ಮಾಡ್ತಿರ್ತಾರ, ಓದ್ತಿರ್ತಾರ, ಬರ್ತಿರ್ತಾರ, ಮತ್ ಸಂಸಾರ ಮಾಡ್ತಿರ್ತಾರ, ಓದ್ತಿರ್ತಾರ. ಅದ್ರೊಳಗೆ ಒಬ್ಬ ಯಾವಾರ ಸ್ಪೆಷಲ್ ಆದ್ನಂತಂದ್ರ ನಿಮ್ ಹೆಸರು ಎಲ್ಲ ಕಡೆ ಆಗ್ಬಿಡ್ತದ ಇಲ್ಲ. ಒಳಗೊಬ್ಬ ದೊಡ್ಡ ಕೀರ್ತಿವಂತ ಹುಟ್ಟಿ ಬಂದಂತಂದ್ರೆ, ವಿಶೇಷ ಆದ್ನಂತಂದ್ರೆ ಎಲ್ಲ ಕಡೆ ಬೆಳಗ್ತದ ಇಲ್ಲ ಹೆಸರು. ಎಲ್ಲರ ಬಾಯಾಗಿರ್ತದಲ್ರಿ, ಎಲ್ಲಾ ಕಡೆ ಫೇಮಸ್ ಆಗಿಬಿಡ್ತೀರ ಇಲ್ಲ. ಇಡೀ ಮನಿತನ ಎಲ್ಲ ಹಿಂದಿನವ್ರು ಮುಂದಿನವ್ರು ಎಲ್ಲ ಕುಲ ಕೋಟಿಗಳು ಉದ್ದರಿಸುವವು ಅಂತಾರಲ್ಲ, ಹಂಗಾಗ್ಬಿಡ್ತದ. ಹಂಗ ಎಲ್ಲಿ ಸಾಮಾನ್ಯ ಆಗ್ತದ ಅಲ್ಲಿ ಬ್ರಹ್ಮಜ್ಞಾನ ಆಗ್ತದ. ಇದು ಎಲ್ಲಿ ವಿಶೇಷ ಆಗ್ತದ ಅಲ್ಲಿ ಬ್ರಹ್ಮಜ್ಞಾನ. ಸಾಮಾನ್ಯ ಎಲ್ಲರೊಳಗೂ ಅದ, ಸಾಮಾನ್ಯದ ಸಮಸ್ಯೆ ಇಲ್ಲ. ಸಾಮಾನ್ಯ ಚೇತನ ಎಲ್ಲರೊಳಗೂ ಅದ. ಎಲ್ಲಿ ವಿಶೇಷ ಆಗ್ತದ ಅಲ್ಲಿ ಬ್ರಹ್ಮಜ್ಞಾನ ಆಗ್ತದ. ಅದಕ್ಕೆ ಸಾಮಾನ್ಯ ಚೇತನದಲ್ಲಿ ತಿಳಿಯುವ ವ್ಯವಹಾರಗಳು ಇಲ್ಲ. ಬರೀ ಸಾಮಾನ್ಯ ಚೇತನ ಇತ್ತಂದ್ರೆ ಅದರೊಳಗ ತಿಳಿಯುವ ವ್ಯವಹಾರ ಇಲ್ಲ. ಪರಮಾತ್ಮನನ್ನು ತಿಳಿಯುವ ವ್ಯವಹಾರ ಸಾಮಾನ್ಯ ಚೇತನದೊಳಗೆ ಇಲ್ಲ. ವ್ಯಾಪಕ ಚೇತನವು ಸ್ಥೂಲ ಶರೀರದಲ್ಲೂ ಇದೆ, ಸತ್ತ ಹೆಣದಲ್ಲೂ ಇದೆ. ವ್ಯಾಪಕ ಚೇತನ ಸ್ಥೂಲ ಶರೀರದಾಗನೂ ಅದ, ಸತ್ತ ಹೆಣದಾಗನೂ ಅದದು. ಸ್ಥೂಲ ಶರೀರಕ್ಕ ಈಗೇನದ, ಜೀವಂತ ಶರೀರಕ್ಕ ಮತ್ತ ಸತ್ತ ಶರೀರಕ್ಕ, ಹೆಣಕ್ಕ ಮತ್ತು ಜೀವಂತ ಶರೀರಕ್ಕೆ ಏನ್ ವ್ಯತ್ಯಾಸ ಅದ ಅಂತಂದ್ರೆ, ಜೀವಂತ ಚೇತನದೊಳಗ ವಿಶೇಷ ಚೇತನ ಐತಿ, ಎರಡೂ ಅದಾವ. ಎರಡೂ ಅದ. ಸಾಮಾನ್ಯ ಚೇತನ ಇಲ್ಲ. ಸತ್ತ ಒಂದು ಚೇತನದೊಳಗ ಕೇವಲ ಸಾಮಾನ್ಯ ಚೇತನ. ಸಾಮಾನ್ಯ ಚೇತನ ಸತ್ತದ್ರಾಗೂ ಅದ, ಜೀವಂತ ಇದ್ದುದ್ರಾಗೂ ಅದ. ವಿಶೇಷ ಚೇತನ ಕೇವಲ ಜೀವಂತ ಇದ್ದರದಾಗ. ಆ ವಿಶೇಷ ಚೇತನಕ್ಕೆ ಜೀವ ಅಂತಾರೆ. ಅದಕ್ಕೆ ಏನಾಯ್ತು, ಎರಡು ರೀತಿ ಸಾವು. ಏನು? ಒಂದನೇ ರೀತಿ ಸಾವು ಏನು, ಅವನನ್ನ ಅರಿಯಲಾರ್ದಂಗಿದ್ದದ್ದು. ಅರಿವು ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ರೂ ಸಹಿತ ಅದನ್ನ ಮರ್ತಿರ್ತೀವಲ್ಲ, ಅದು ಎನಗೆ ನಿನ್ನ ನೆನಹವೇ ಜೀವನ, ಎನಗೆ ನಿನ್ನ ನೆನಹವೇ ಪ್ರಾಣ ಕಾಣ ಅಂತದ ಇಲ್ರಿ ವಚನ. ಏನದದು? ನಿನ್ನ ಅರಿವಾದಾಗಲೇ ಜನನ, ನಿನ್ನ ಮರಣ ಆದಾಗಲೇ ಮರಣ. ನೀನ್ ಯಾವಾಗ ಅರಿವು ಆಗ್ತದ ಅವಾಗೇ ನನಗೇನಾಗ್ತದ, ಉದಯ. ನಿನ್ನ ಮರ ಆದಾಗಲೇ ಅಸ್ತಮಾನ. ಉದಯ ಅಸ್ತಮಾನಗಳು ಹೆಂಗಿರ್ತವ ಅಂತಂದ್ರ, ಸತ್ಸಂಗಕ್ಕೆ ಬಂದಾಗ ಉದಯ ಆಗ್ತದ, ಸತ್ಸಂಗ ಬಿಟ್ಟು ಮನೆಗೆ ಹೋದ ಕೂಡಲೇ ಅಸ್ತಮಾನ ಆಗ್ಬಿಡ್ತದೆ, ಮರುವ ಮಾಡ. ಹಂಗ ಇದೇನದ, ಉದಯ ಅಸ್ತಮಾನಗಳು ಹೆಂಗದಾವ ಅಂತಂದ್ರ ಅವನಿಗೆ ಮರೆಯುವಾಗ ಉದಯ ಅಸ್ತಮಾನಗಳು ಹೆಂಗಾಗ್ತವ ಹಂಗೆ ಅದ.
ಇದು ಅರಿಯುವ ಸಾಮರ್ಥ್ಯ ಇದ್ದಾಗೂ ಸಹಿತ ನಾವೇನ್ ಮಾಡ್ತೀವಿ, ಅವನಿಗೆ ಮರಿತೀವಿ ಅಂತಂದ್ರೆ ಇನ್ನೂ ಸಮರ್ಥರಾಗಿಲ್ಲ ಅಂತ. ಇದು ತಿಳ್ಕೋಬೇಕು ನೀವು. ಇನ್ನೂ ಸದಾ ಕಾಲ ಅವನನ್ನೇ ನೆನೆಸಿಕೊಂಡು ಅವನ ಅರಿವಿನಲ್ಲೇ ಇರುವಷ್ಟು ಸಮರ್ಥರಾಗಿಲ್ಲ. ಅಷ್ಟೇ ಅಲ್ಲ, ಗೊತ್ತದ ಏನಂತ ಎಲ್ಲ ಗೊತ್ತದ, ನಮ್ಮೊಳಗೆ ಆ ಶಕ್ತಿ ಇನ್ನ ಬಂದಿಲ್ಲ, ಅಶಕ್ತತೆ ಆದ ಅಂತ ತಿಳ್ಕೋಬೇಕು. ಇನ್ನ ಒಂದೇನದ, ಏನು ಅರಿಲಾರ್ದೆ ಹಂಗೆ ಹೋಗೋದು. ಅರಿಯುವ ಸಾಮರ್ಥ್ಯ ಇಲ್ಲ, ಜೀವಮರ್ಥ್ಯ ಇಲ್ಲ. ಜೀವಂತ ಇದ್ದಾಗೆ ಸತ್ತದು ಯಾವುದು, ಅವನಿಗೆ ಮರ್ತದ್ದು. ಮತ್ತೆ ಅರಿಲಾರ್ದೆ ಹಂಗೆ ಸತ್ತು ಹೋಗೋದು, ಅದು ಏನು ತಿಳ್ಕೊಳ್ಳಾರ್ದೆ ಸಾಯೋದು ಬೇರೆ. ಮತ್ತೆ ಇನ್ನು ಜೀವಂತ ಇದ್ರೂ ಸಹಿತ ಅವನನ್ನು ಮರ್ತಿದ್ದೆವು ಅಂತಂದ್ರೆ ಅದು ಮರಣ ಇದ್ದಂಗೆ. ಅದು ಎರಡು ರೀತಿ ಮರಣಗಳು. ಅದಕ್ಕೆ ವ್ಯಾಪಕ ಚೇತನವು ಜೀವಂತ ಶರೀರದಲ್ಲಿಯೂ ಸಜೀವ ಶರೀರ ಅಂತಂದ್ರೆ ನಡೀತದೆ. ಸಜೀವ ಶರೀರದಲ್ಲಿಯೂ ಮತ್ತು ಮೃತ ದೇಹದಲ್ಲಿಯೂ ಇರುತ್ತದೆ. ಹಾಗಾದರೆ ಹೆಣ ಏಕೆ ಕಣ್ಣು ತೆರೆಯುತ್ತಿಲ್ಲ, ಮಾತನಾಡುತ್ತಿಲ್ಲ ಅಂತಂದ್ರೆ ವಿಶೇಷ ಚೇತನ ತೊರೆದು ಹೋಗಿದೆ. ವ್ಯಾಪಾರ ಮಾಡತಕ್ಕಂಥ, ನಡೆಯುವ, ನುಡಿಯುವ, ಕೊಡುವ, ಕೊಳ್ಳುವ ವಿಶೇಷ ಚೇತನ ಮಾತ್ರ ಹೆಣದಲ್ಲಿ ಇಲ್ಲ. ಸಾಮಾನ್ಯ ಚೇತನವಿದೆ, ಕೇವಲ ಸಾಮಾನ್ಯ ಚೇತನವಿದೆ. ಏನ್ ಮಾಡೋದಕ್ಕೆ ಹಿಂಗಿದ್ರ? ಏನಾಗ್ಯದ? ಹೆಣ ಸುದ್ದಿ ಮಾತಾಡ್ಲಕತ್ತಾರ ಅವರು. ಹೆಣ ಸುದ್ದಿ ಮಾತಾಡ್ಲಕತ್ತಾರ. ಎಂಥದ್ದು? ವ್ಯವಹಾರ ಮಾಡುವಂಥದ್ದು, ನಡೆಯುವಂಥದ್ದು, ನುಡಿಯುವಂಥದ್ದು, ಕೊಡುವಂಥದ್ದು, ಕೊಳ್ಳುವಂಥದ್ದು ವಿಶೇಷ ಚೇತನ ಮಾತ್ರ ಅಲ್ಲಿ ಇಲ್ಲ. ಅದೆಂಥದ್ದು? ಕೇವಲ ಸಾಮಾನ್ಯ ಚೇತನ ಆದರೆ ಅದರೊಳಗೆ ವಿಶೇಷ ಚೇತನ ಇಲ್ಲ. ಇದು ಸತ್ ಹೆಣದ್ದು. ಮತ್ತು ಜೀವಂತ ಹೆಣದ್ದು ಹೆಂಗಿರ್ತದ? ಕೊಡಬೇಕಾದ ಪ್ರಸಂಗ ಒಳಗ ವಿಶೇಷ ಚೇತನ ಸಾಮಾನ್ಯ ಚೇತನ ಎರಡೂ ಇದ್ದಾಗೂ ಕೂಡ ಕೊಡಲಿಲ್ಲ, ನಡಿಲಿಲ್ಲ, ನುಡಿಲಿಲ್ಲ ಅಂತಂದ್ರ ಏನರ ಕೇಳಿದ್ರ ಹೇಳಲಿಲ್ಲ, ಏನರ ಹೇಳಿದ್ರ ಕೇಳಲಿಲ್ಲ, ಗಪ್ಪು ಕೂತ್ರ ಇದು ಎಂತ ಹೆಣ? ಇದು ಶವಗಳಲ್ಲಿ ಎರಡು ಪ್ರಕಾರ, ಒಂದು ನಿರ್ಜೀವ ಶವ, ಸಜೀವ ಶವ. ಅಷ್ಟೇ, ಸಜೀವ ಶವಗಳು. ಈ ರೀತಿ ಅದ. ಅದಕ್ಕೆ ತಿಳ್ಕೋಬೇಕು, ಯಾಕಪ್ಪ ಸಜೀವ ಶವ ಯಾಕಾಯ್ತು ಅಂತಂದ್ರೆ ಅವಚ್ಛೇದವಾದದ ಪ್ರಕಾರ ನಾವು ಇನ್ನೂ ಆ ರೀತಿ ಜೀವಿಗಳಿದ್ದೇವೆ. ಇನ್ನ ಆಭಾಸವಾದದ ಜೀವಿಗಳಾಗಿಲ್ಲ. ಅಂತಃಕರಣ ಶುದ್ಧ ಇಲ್ಲ. ನಮ್ಮೊಳಗ ಆ ಬ್ರಹ್ಮನ ಪ್ರತಿಬಿಂಬ ಗ್ರಹಣ ಮಾಡುವಂತ ಯೋಗ್ಯತೆ ಇಲ್ಲ. ಅದಕ್ಕೆ ನಮಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕು? ಅಂತಃಕರಣ ಶುದ್ಧಿಗಾಗಿ ಇನ್ನೂ ಕರ್ಮ, ಇನ್ನೂ ಕರ್ಮ, ಇನ್ನೂ ಕರ್ಮ, ಇನ್ನೂ ಉಪಾಸನೆ, ಇನ್ನೂ ಉಪಾಸನೆ, ಇನ್ನೂ ಉಪಾಸನೆಗಳು ಮಾಡುವುದರಲ್ಲಿ ನಿರತರಾಗಬೇಕು. ವಿದ್ಯುತ್ ಇದೆ, ಆದರೆ ಅದಕ್ಕೆ ಕತ್ತಲೆ ಕಳೆಯುವ ಸಾಮರ್ಥ್ಯವಿಲ್ಲ. ಕರೆಂಟ್ ಕನೆಕ್ಷನ್ ತಗೊಂಡಿರಿ, ಅದಕ್ಕೇನು ಕರೆಂಟ್ ಕನೆಕ್ಷನ್ ಒಂದೆರಡು ವೈರ್ ನಿಮ್ಮ ಮನೆಯೊಳಗೆ ಇಳಿಬಿಟ್ರು KEB ಅವರು ಅಂತಂದ್ರ ಅದು ಏನ್ ನಿಮ್ಮ ಮನೆಯಿಂದ ಏನು ಕತ್ತಲು ಕಳೀತದ, ಗಾಳಿ ಕೊಡ್ತದ, ಹೀಟ್ ಕೊಡ್ತದ, ಏನ್ ಕೊಡ್ತದ? ಸಾಮಾನ್ಯ ಚೇತನ ಅದು. ಕರೆಂಟಿಂದ ಎರಡು ವೈರ್, ಸರ್ವಿಸ್ ವೈರ್ ಅಂತ ಬಂದವಲ್ಲ, ಈ ಊರು ತುಂಬಾ ತಂತಿಯಾಗಿ ಹರಿತದಲ್ಲ, ಅದು ಸಾಮಾನ್ಯ ಚೇತನ. ಆ ಸಾಮಾನ್ಯ ಚೇತನದ್ದು ಬೆಳಕಾಗಬೇಕಾದ್ರೆ ವೃತ್ತಿ ಬೇಕು. ಯಾವ ವೃತ್ತಿಗಳು? ಫ್ಯಾನ್ ಅನ್ನ ವೃತ್ತಿ, ಬಲ್ಬ್ ಅನ್ನ ವೃತ್ತಿ, ಹೀಟರ್ ಅನ್ನ ವೃತ್ತಿಗಳು ಬೇಕು. ಆ ವೃತ್ತಿ ಮೂಲಕ ಏನಾಗ್ತದ? ಬೆಳಕು ಕೊಡ್ತದ, ಗಾಳಿ ಕೊಡ್ತದ, ಶಾಖ ಕೊಡ್ತದ, ಎಲ್ಲ ಕೊಡ್ತದ. ಅದಕ್ಕೆ ವಿಶೇಷ ಚೇತನ ಇಲ್ಲೇನದ? ವಿದ್ಯುತ್ ಇದೆ, ಆದರೆ ಅದಕ್ಕೆ ಕತ್ತಲೆ ಕಳೆಯುವ ಸಾಮರ್ಥ್ಯವಿಲ್ಲ. ಕತ್ತಲೆ ಕಳೆಯಲು ಬಲ್ಬ್ ಬೇಕು. ಸಾಮಾನ್ಯ ಚೇತನ ಅಂತಂದ್ರೆ ವಿದ್ಯುತ್, ವಿಶೇಷ ಚೇತನ ಅಂತಂದ್ರೆ ಬಲ್ಬು, ವೃತ್ತಿ. ವಿಶೇಷ ಅಂತಃಕರಣ ವೃತ್ತಿ ಅಂತೀರ ಇಲ್ಲ? ಅದೇ ಮತ್ತೆ ವೃತ್ತಿ. ವಿಶೇಷ ಚೇತನ ಅಂದ್ರೆ ಬಲ್ಬು, ವೃತ್ತಿ.
ವಿಶೇಷ ಚೇತನವಿಲ್ಲದೆ ಸಾಮಾನ್ಯ ಚೇತನ ಪ್ರಕಾಶವಾಗುವುದಿಲ್ಲ. ಸಾಮಾನ್ಯ ಚೇತನವಿಲ್ಲದೆ ವಿಶೇಷ ಚೇತನ ಪ್ರಕಾಶ ಮಾಡಲ್ಲ. ಎರಡೂ ಬೇಕು. ಮನೆಯಾಗ ಬಲ್ಬ್ ಹಾಕೊಂಡಿರಿ, ಕರೆಂಟ್ ಕನೆಕ್ಷನ್ ತಗೊಂಡಿಲ್ಲ ಅಂದ್ರೆ ಹೆಂಗ ಬೆಳಕು ಬರ್ತದ? ಸುಮ್ಮನೆ ಮನೆಯಾಗೆಲ್ಲ ವೈರಿಂಗ್ ಮಾಡ್ಕೊಂಡು KEB ಅವ್ರದ್ದು ವೈರ್ ತಗೊಂಡೇ ಇಲ್ಲ, ಕನೆಕ್ಷನ್ನೇ ಕೊಟ್ಟಿಲ್ಲ ಅಂದ್ರೆ ಬೆಳಕಾಗ್ತದೇನು? ಬರೇ ವೃತ್ತಿ ಇದ್ರೂ ಬೆಳಕಾಗಂಗಿಲ್ಲ, ಮತ್ತು ಬರೇ ಕರೆಂಟ್ ಇದ್ರೂ ಬೆಳಕಾಗಂಗಿಲ್ಲ. ಅಲ್ಲಿ ಕರೆಂಟು ಬೇಕು, ಬಲ್ಬು ಬೇಕು. ಹಂಗ ಇಲ್ಲೇನದ, ಸಾಮಾನ್ಯ ಚೇತನನು ಬೇಕು, ವಿಶೇಷ ಚೇತನನು ಬೇಕು. ಕೇವಲ ವಿದ್ಯುತ್ ಬೆಳಕು ಕೊಡುವುದಿಲ್ಲ. ಸಾಮಾನ್ಯ ಚೇತನ ಎಲ್ಲಾ ಕಡೆಗಳಲ್ಲಿ ಇದ್ರೂ ಸಹಿತ ವಿದ್ಯುತ್ ಕೊಡಲ್ಲ. ಗಾಳಿ ಕೊಡ್ತದೇನ್ರಿ? ಬೆಳಕು ಗಾಳಿ ಏನಾರ ಕೊಡ್ತದೇನು? ಈ ಹೀಟು ಏನು ಕೊಡಂಗಿಲ್ಲ. ಅದು ಕೇವಲ ವಿದ್ಯುತ್ ಇತ್ತಂದ್ರೆ ಸಾಮಾನ್ಯ ಚೇತನ ಏನು ಮಾಡಲ್ಲ. ಬೆಳಕು ಕೊಡಲ್ಲ, ಗಾಳಿ ಕೊಡಲ್ಲ. ಸಾಮಾನ್ಯ ಚೇತನ ಎಲ್ಲಾ ಕಡೆಗಳಲ್ಲಿ ಇದ್ದರೂ ವ್ಯವಹಾರಕ್ಕೆ ಅದು ಆಧಾರವಾಗಿಲ್ಲ. ಅವಚ್ಛೇದವಾದವನ್ನ ಏಕೆ ಖಂಡಿಸುತ್ತಿದ್ದೇವೆ ಅಂದ್ರೆ, ಅಲ್ಲಿ ಸಾಮಾನ್ಯ ಚೇತನವನ್ನೇ ತಿಳಿಸಿಕೊಡುವ ಆಭಾಸ ಇಲ್ಲ. ಅದು ಸಾಮಾನ್ಯ ಚೇತನವನ್ನು ತಿಳಿಸಿಕೊಡುವ ಆಭಾಸ ಇಲ್ಲ, ಆಭಾಸ ರಹಿತವಾಗ್ಯದದು. ಈಗ ನಿಮಗೆ ಎದರಿಂದ ಅರ್ಥ ಆಗ್ಲಕತ್ತದ? ವಿಶೇಷ ನಿಮ್ಮ ಸಾಮಾನ್ಯ ಚೇತನದ ಅರಿವು ಎದರಿಂದ ಅರ್ಥ ಆಗ್ಲಕತ್ತದ? ವಿಶೇಷ ಚೇತನದಿಂದ ಅರಿವು ಆಗ್ಲಕತ್ತದ. ವಿಶೇಷ ಚೇತನ ಅಂತಂದ್ರೆ ವೃತ್ತಿಲಿಂದ ಅರಿವು ಆಗ್ಲಕತ್ತದ. ಬಲ್ಬ್ ಚಾಲು ಇದ್ರೆ ಕರೆಂಟ್ ಆದ ಅಂತ ತಿಳ್ಕೊತೀರಿ. ಅಲ್ಲಿ ಬಲ್ಬೇ ಇಲ್ಲ ಅಂತಂದ್ರೆ ಹೆಂಗ ತಿಳ್ಕೊತೀರಿ? ಬಲ್ಬ್ ಇರ್ಲಾರ್ದ ಕರೆಂಟ್ ಇದ್ದಂಗ ಅದು ಅವಚ್ಛೇದವಾದದ ಪ್ರಕಾರ. ಇಲ್ಲೇನದ, ಬಲ್ಬ್ ಸಹಿತವಾದಂತದ್ದು ಅದ. ಇಲ್ಲಿ ಇಂಡಿಕೇಟರ್ ಅಂತ ಇರ್ತಾವ. ಬಲ್ಬ್ ಹಾಕಿಲ್ಲ ಅಂದ್ರೂ ಕೆಂಪು ಇರ್ತಾವಲ್ಲ ಇಂಡಿಕೇಟರ್, ಅವು ನೋಡ್ತಿರಿಲ್ಲ ಮೀಟರ್ ಬಾಗ್ಲಾಗ ಅಲ್ಲಿ ಇಲ್ಲಿ ಫಿಟ್ ಮಾಡಿರ್ತಾರೆ. ಕರೆಂಟ್ ಆದ ಇಲ್ಲ ಬಲ್ಬ್ ಹಾಕಿ ನೋಡ್ತೀರೇನು? ಅವು ಇಂಡಿಕೇಟರ್ ನೋಡಿದ್ರೆ ಗೊತ್ತಾಗ್ಬಿಡ್ತು. ಹಂಗ ಇಂಡಿಕೇಟರ್ಗಳೇ ಇಲ್ಲ ಅದ್ರಾಗ. ಅದಕ್ಕೆ ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಅಖಂಡ ಪರಿಪೂರ್ಣನಹನು ಅಂತ ನಿಜಗುಣ ಶಿವಯೋಗಿಗಳು ಹೇಳ್ತಾರ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು. ಯಾರು ಕೂಟಸ್ಥ ಏನ್ ಮಾಡ್ಲಕತ್ತಾನ? ತಾನೇ ತನ್ನೊಳು ಅಂತಂದ್ರ ತನ್ನ ಅಂತಃಕರಣದೊಳಗ ಏನಾಗ್ಯಾನ? ತನ್ನ ನಿಜವನ್ನು ನೋಡಲು, ತನ್ನನ್ನು ತಾನು ನೋಡಿಕೊಳ್ಳಕ ಏನಾಗ್ಯಾನ? ಅಖಂಡ ಪರಿಪೂರ್ಣನಹನು. ತಾನೇ ಅಂತಂದ್ರೆ ಯಾರಿಗಂತಾರ? ಆ ಶಬ್ದ ಬರ್ಕೊಳ್ರಿ ಮೊದಲು. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಅಖಂಡ ಪರಿಪೂರ್ಣನಹನು. ಬರ್ಕೋರಿ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಅಖಂಡ ಪರಿಪೂರ್ಣನಹನು. ಇದು ನಿಜಗುಣ ಶಿವಯೋಗಿಯ ಉದ್ಗಾರ. ಇದು ತಾನೇ ಅಂತಂದ್ರೆ ಯಾರಿಗಂತೀರಿ? ಜೀವ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಚಪ್ಪಾಳೆ ತಟ್ಬೇಕು ನಿಮ್ಗೆ, ಅಷ್ಟು ಖುಷಿ ಆಗ್ತದೆ. ಆಭಾಸ ಚೇತನವಾದ ತಾನೇ. ಆಭಾಸ ಚೇತನ ಜೀವ ತಾನೇ. ಎಂಥದದು? ದ್ವಿವಿಧ ಪ್ರಕಾಶ ಸಹಿತ ಅಂತಃಕರಣ ವಿಶಿಷ್ಟ ಚೇತನ ತಾನೇ. ತನ್ನೊಳು ಅಂತಂದ್ರೆ ಕೂಟಸ್ಥ, ತನ್ನಲ್ಲಿ, ಕೂಟಸ್ಥನಲ್ಲಿ ಅಂದ್ರೆ ಸಾಮಾನ್ಯ ಪ್ರಕಾಶದಲ್ಲಿ. ತಾನೇ ಅಂದ್ರೆ ವಿಶೇಷ ಚೇತನ. ತನ್ನ ನಿಜ ಏನಪ್ಪಾ ಅಂದ್ರೆ ಅಖಂಡ ಪರಿಪೂರ್ಣ, ಅಖಂಡ ಪರಿಪೂರ್ಣವಾದಂಥದ್ದು. ತನ್ನ ನಿಜ ಅಂತಂದ್ರೆ ಎಲ್ಲ ಕಡೆ ಅವನೇ ಇದ್ದದ್ದು ಕಾಣ್ಬೇಕು ನೋಡ್ರಿ. ಎಲ್ಲಾ ಕಡೆ ಎಲ್ಲದರೊಳಗೂ ಅವನೇ ಇದ್ದದ್ದು ಕಾಣ್ಬೇಕು. ಅದೇ ಅಖಂಡ ಪರಿಪೂರ್ಣ. ತಾನೇ ಅಂದ್ರೆ ಆಭಾಸ ಚೇತನ. ಮತ್ತೆ ತನ್ನೊಳು ಅಂದ್ರೆ ಕೂಟಸ್ಥ ಚೇತನ. ಮತ್ತೆ ತನ್ನ ನಿಜವನು ಅಂತಂದ್ರೆ ಅಖಂಡ ಪರಿಪೂರ್ಣವಾಗಿ. ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದರೂ ನೀನೇ ದೇವ ಅಂತೇಳಿ ಇದನ್ನ ತಿಳ್ಕೋಬೇಕಾಗಿದೆ. ತನ್ನ ನಿಜ ಅಂತಂದ್ರೆ ನಾವೇನ್ ತಿಳ್ಕೊಂಡಿವಿ? ಬರೇ ನಮ್ಮೊಳಗೆ ಆಟೆ ಅದನ್ನ, ಬೇರೆಯವ್ರದ್ರಾಗ ಇಲ್ಲ ಅಂತ ತಿಳ್ಕೊಂಡಿವಿ. ಅದಕ್ಕೆ ಈ ರೀತಿಯಿಂದ ಘಟ ಶರೀರಾದಿಗಳಿಗಿಂತಲೂ ಅಂತಃಕರಣದಲ್ಲಿ ಈ ವಿಲಕ್ಷಣತ್ವ ಇರುತ್ತದೆ. ಈ ರೀತಿಯಿಂದ ಘಟ ಶರೀರಾದಿಗಳಿಗಿಂತಲೂ ಅಂತಃಕರಣದಲ್ಲಿ ಈ ವಿಲಕ್ಷಣತ್ವ ಇರುತ್ತದೆ.
ಘಟ ಶರೀರಾದಿಗಳು ಅಂತಂದ್ರ ಎಂಥದ್ದು? ಘಟ ಶರೀರಗಳು ಅಂತಂದ್ರೆ ಏನವು? ಅರ್ಥ ಮಾಡ್ಕೊಳ್ಳಾರ್ದು ಅಂತ. ಪ್ರತಿಬಿಂಬ ಇರಲಾರ್ದು. ಪ್ರತಿಬಿಂಬ ಉಂಟು ಮಾಡೋ ಶರೀರಗಳು ಬೇರೆ, ಪ್ರತಿಬಿಂಬ ಉಂಟಾಗ್ಲಾರ್ದ ಶರೀರಗಳು ಬೇರೆ. ಅದಕ್ಕೆ ಈ ರೀತಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇರ್ತದಂತ. ವಿಲಕ್ಷಣ ಅಂದ್ರೆ ವ್ಯತ್ಯಾಸ ಇರ್ತದ. ಅಂತಃಕರಣವು ಭೂತಗಳ ಸತ್ವಗುಣ ಕಾರ್ಯವಾಗಿದ್ದರಿಂದ ಸ್ವಚ್ಛವಿರುತ್ತವೆ ಮತ್ತು ಚೇತನದ ಪ್ರತಿಬಿಂಬವನ್ನ ಗ್ರಹಣ ಮಾಡಲು ಯೋಗ್ಯವಿರುತ್ತವೆ ಅಂತಃಕರಣ. ಮತ್ತೆ ಬೇರೆ ಪದಾರ್ಥಗಳು ಸ್ವಚ್ಛವಿರುವುದಿಲ್ಲ. ಘಟ ಅಂದ್ರೆ ಸ್ಥೂಲ ಶರೀರ, ಕಾರಣ ಶರೀರ, ಅವೇನದವ ಭೂತಾದಿಗಳ ತಮೋಗುಣಗಳ ಕಾರ್ಯವಾಗಿವೆ ಮತ್ತು ಅವು ಪ್ರತಿಬಿಂಬವನ್ನು ಗ್ರಹಣ ಮಾಡಲು ಯೋಗ್ಯವಿರುವುದಿಲ್ಲ. ಅರ್ಥ ಆಗ್ಲಕತ್ತವ್ರಿ? ಇದು ಸ್ಥೂಲ ಕಾರಣ ಇವು ಏನದವ? ಎಂತ ವಸ್ತುಲಿಂದ ಆಗ್ಯಾವವು? ತಮೋಗುಣದಿಂದ ಆಗ್ಯಾವ. ಹಂಗಾಗಿ ಅದರೊಳಗೆ ಸ್ವಚ್ಛ ಇರಲಾರ್ದಕ್ಕೆ ಅಲ್ಲಿ ಪ್ರತಿಬಿಂಬ ಉಂಟಾಗಲ್ಲ. ಈ ಸೂಕ್ಷ್ಮ ಶರೀರ ಏನದ ಅಂತಃಕರಣ, ಅದು ಏನಾಗ್ಯದ? ಭೂತಗಳ ಸತ್ವಗುಣದ ಕಾರ್ಯ. ಆದ್ದರಿಂದ ಅವಕ್ಕೆ ಪ್ರತಿಬಿಂಬ ಉಂಟು ಮಾಡುವಂತ ಶಕ್ತಿ ಆದ. ಪ್ರತಿಬಿಂಬವನ್ನು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದ ಯಾವ ಅಂತಃಕರಣದಿಂದ ಸಂಯುಕ್ತವಾದ ಚೇತನವೇ ಪ್ರಮಾತ ಚೇತನ ಎಂದು ಹೇಳುತ್ತಾರೆ. ಪ್ರಮಾತ ಅಂದ್ರೆ ಏನು ಅಂತಂದ್ರೆ ಪ್ರತಿಬಿಂಬವನ್ನು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದ ಯಾವ ಅಂತಃಕರಣದಿಂದ ಸಂಯುಕ್ತವಾದ ಅಂತ ಅಂತಃಕರಣದಿಂದ ಸಂಯುಕ್ತ ಅಂದ್ರೆ ಅದರೊಳಗೆ ಬೆರೆತಂತ ಚೇತನ ಏನದ, ಅದರ ಜೊತೆಗೆ ಇರುವಂತ ಚೇತನ ಏನದಲ್ಲ, ಆ ಚೇತನವೇ ಪ್ರಮಾತ ಎಂದು ಹೇಳಲ್ಪಡುತ್ತದೆ. ಸಂಯುಕ್ತ ಅದರ ಜೊತೆಗೆ ಇರೋಂಥದ್ದು, ಅದರೊಳಗಿರೋಂಥದ್ದು. ಅಂದ್ರೆ ಹೆಂಗ? ಶುದ್ಧ ಅಂತಃಕರಣದ ಒಳಗೆ ಇರುವ ಚೇತನ ಸಂಯುಕ್ತ. ಆ ಅಂತಃಕರಣದ ಒಳಗ ಸಂಯುಕ್ತವಾಗಿದ್ದು ಒಂದು, ಸಂಯುಕ್ತ ಆಗ್ಲಾರ್ದು ಕೂಟಸ್ಥ, ಸಂಯುಕ್ತ ಆಗಿದ್ದು ಪ್ರಮಾತ. ಹಿಂಗ್ ತಿಳ್ಕೋಬೇಕು. ಈಗ ನೋಡ್ರಿ ಹೆಂಗ್ ತಿಳ್ಕೊತೀರಿ ಇದು ಸಂಯುಕ್ತನ ಶಬ್ದ ಅಂತಂದ್ರ, ಗಡಿಗೆ ತಂದಿರ್ತೀರ, ಗಡಿಗೆ ತಂದಾಗ ಅದು ಹಸಿ ಇರ್ತದ, ಒಣಗಿದ್ದಿರ್ತದ. ಬಜಾರ್ಲಿಂದ ತಂದಾಗ ಒಣಗಿದ್ದಿರ್ತದ. ಒಣಗಿದ ಗಡಿಯಾಗಿ ತಂದು ನೀರ್ ಹಾಕ್ತೀರಿ. ನೀರ್ ಹಾಕಿದ್ಮೇಲೆ ಅದು ಏನ್ ಮಾಡ್ತದ? ಗಡಿಗೆ ಕುಡಿತದಿಲ್ಲ ನೀರು. ಗಡಿಗೆ ನೀರ್ ಕುಡಿತದ. ಆ ಗಡಿಗೆ ನೀರ್ ಕುಡಿತದಲ್ಲ, ಎರಡು ರೀತಿ ನೀರ್ ಅದಾವ ಈಗ ಅದರಾಗ. ಒಂದು ಗಡಿಗೆ ಕುಡಿದ ನೀರು, ಒಂದು ಗಡಿಗೆ ಕುಡಿಲಾರದ ನೀರು ಒಂದದ ಒಳಗ. ಎಲ್ಲ ನೀರು ಕುಡಿತದ ಏನದ? ಅದು ಕುಡಿಲಾರದ ನೀರು ಅದ ಇಲ್ಲ ಗಡಿಗೆ ಒಟ್ಟು ನೀರು ಅದೇ ಕುಡಿತದೇನು? ಒಂದು ಲೆವೆಲ್ ತನಕ ಕುಡಿತದ. ಒಂದು 5 ml 10 ml ಕುಡಿತದ, ಹಸಿ ಆಗ್ತದ ಅದು ಗಡಿಗೆ. ಉಳಿದ ನೀರು ಹೆಂಗದ? ಕೂಟಸ್ಥ ಇದ್ದಂಗದ. ಉಳಿದ ನೀರ, ಕುಡಿಲಾರದ ನೀರ ಕೂಟಸ್ಥ ಇದ್ದಂಗ. ಅದು ಗಡಿಗೆ ಕುಡಿದೇನು ಹಸಿ ಆಗ್ಯದಲ್ಲ, ಆ ಗಡಿಗೆ ಕಪಾಲದೊಳಗಿರೋ ನೀರೇನದ? ಆಭಾಸ. ಆಭಾಸ ಕುಡಿದ ನೀರು. ಹಂಗ ಇಲ್ಲೇನದಪ್ಪ ಅಂತಂದ್ರೆ, ಇಲ್ಲೇನದ? ನಿಮ್ಮ ಕೂಟಸ್ಥನ ಒಂದು ಭಾಗ, ಕುಡಿಲಾರದ ನೀರು ಅದ, ಆ ಕೂಟಸ್ಥನ ಒಂದು ಭಾಗ ಏನಾಗ್ಬಿಟ್ಟದ? ಅಲ್ಲಿ ನಿಮ್ಮ ಅಂತಃಕರಣ ಕುಡಿದು ಬಿಟ್ಟದ, ಗಡಿಗೆ ಕುಡಿದಂಗೆ ಕುಡಿದು ಬಿಟ್ಟದ. ಅದ್ರ ಅಂತಃಕರಣದ ಒಳಗ ಮಿಕ್ಸ್ ಆಗ್ಯದಲ್ಲ, ಸಂಯುಕ್ತ ಆಗ್ಯದಲ್ಲ, ಅದಕ್ಕೇನಂತಾರೆ? ಪ್ರಮಾತ ಅಂತಾರೆ. ಆ ನೀರು ಗಡಿಗೆ ಒಳಗೆ ಅದ, ಈ ನೀರು ಗಡಿಗೆ ಒಳಗೆ ಅದ. ಗಡಿಗೆ ಒಳಗಿನ ನೀರು ಗಡಿಗೆ ಕಪಾಲ ಕುಡಿದ ನೀರು, ಗಡಿಗೆ ಕಪಾಲ ಕುಡಿಲಾರದ ನೀರು. ಹಂಗ ಕೂಟಸ್ಥನು ಅಂತಃಕರಣದ ಒಳಗೆ ಅದನ. ಅದರದೊಂದು ಭಾಗ ಏನಾಗ್ಯದ? ಶುದ್ಧ ಅಂತಃಕರಣ ಎಲ್ಲದ ಅದ್ರೊಳಗೆ ಅವನೇ ಹೋಗ್ಯಾನ. ಶುದ್ಧ ಅಂತಃಕರಣ ಇದ್ದಲ್ಲಿ ಅವನೇ ಪ್ರವೇಶ ಮಾಡ್ಯಾನ. ಜಿಹೀಮತಿ ಲಕೈ. ಅಶುದ್ಧ ಅಂತಃಕರಣ ಇದ್ದಲ್ಲಿ ಅವ ಪ್ರಕಾಶ ಮಾಡಂಗಿಲ್ಲ. ಎಲ್ಲಿ ಶುದ್ಧ ಅಂತಃಕರಣ ಇರ್ತದ, ಮತ್ತಿನ ಲಕ್ಕೈ ಅಂತಂದ್ರ ಎಲ್ಲಿ ಪ್ರತಿಬಿಂಬ ಉಂಟಾಗಲ್ಲ, ಎಲ್ಲಿ ಅರ್ಥ ಆಗಂಗಿಲ್ಲ, ಅಲ್ಲಿ ಅವನು ಹೋಗಂಗಿಲ್ಲ.
ಎಲ್ಲಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಅದ ಅವ್ರೊಳಗೆ ಹೋಗತ್ತನ ಬಂದು ಮತ್ತಿನ ಕೈ ಜೀಹಿ ಮಚ್ಚಿಲ್ಲ ಕೈ. ಆ ನೀರು ಏನಾಗ್ಯದ ತಾನೇ ಹೊಕ್ಕೊಂಡೋದಿಲ್ಲ ಹೋಗಿ ಆ ಗಡಿಗೆಗ ತಾನೇ ಹೊಕ್ಕೊಂಡ ಹಂಗ. ಅದಕ್ಕೆ ಗಡಿಗೆ ಕಪಾಲದೊಳಗೇನು ಹಸಿ ಹೆಂಗಿಡದ ಹಂಗ ಅಂತಃಕರಣದೊಳಗ ಕೂಟಸ್ಥನ ಒಂದು ಭಾಗ ಆ ಅಂತಃಕರಣದೊಳಗೆ ಸಂಯುಕ್ತ ಆಗ್ಯದ. ಹೆಂಗಪ್ಪ ಸಂಯುಕ್ತ ಆಗ್ಯದಂದ್ರೆ ಹೆಂಗ? ಶರ್ಬತ್ ಅಂತ ತರ್ತೀರಿ, ಬಡ ಬಡ ಹೋಗುನ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಉಪಚಾರ ಗೊತ್ತಾಗಲ್ಲ, ಮಣ್ಣಿಲ್ಲ, ಬಡ ಬಡ ಒಂದು ಗ್ಲಾಸ್ ಶರ್ಬತ್ ತಂದು ಮುಂದಿಟ್ಬಿಡ, ಬಿಸಿಲಂದು ಬಂದಾರ ಕೊಟ್ಬಿಡ. ಇವನಿಗೆ ಶರ್ಬತ್ ಗೊತ್ತಾಗಲ್ಲ, ಹೇಳಂಗಿಲ್ಲ ಸಹಿತ. ಒಬ್ಬೊಬ್ರು ಗಾಪ್ ಚುಪ್ ಬಂದು ಏನ್ ಮಾತು ಬಿಟ್ಟಾರ ನಂಗೆ. ಒಬ್ಬೊಬ್ರು ಮನೆಗೆ ಬಲೆ ವಿಚಿತ್ರ ಇರ್ತಾರ್ರಿ. ಆ ಹೆಣ್ಮಕ್ಳು ಏನ್ ಮಾಡ್ತಾರ, ತನ್ನ ಬಿಸಿಲಂದ್ ಬಂದಾರ ಶರ್ಬತ್ ಮಾಡ್ಕೊಂಡು ಬಾ ಒಳಗೆ ಹೋಗಿ ಅವ ಕಿವ್ಯಾಗ ಏನ್ ಹೇಳಿ ಬಂದಿರ್ತಾನ ಏನೋ ಅವನು ಹೇಳುನ ಆಕಿ ಬಾಡ ಬಾಡ ಶರ್ಬತ್ ಮಾಡಿ ತಂದು ಇಟ್ಟು ಹೋಗ್ಬಿಡ್ತಾವ, ಗಾಪ್ ಚುಪ್ ಆ ಕಡೆ ಹೋಗ್ಬಿಡ್ತಾವ. ಇವ ಏನ್ ತಿಳ್ಕೋಬೇಕು, ಮುಂದೆ ಇಟ್ಕೊಂಡವ ಇದು ನೀರ್ ಇದ್ದಂಗೆ ಕಾಣಿಸ್ತದ ತಿಳ್ಕೊಂಡು ಆ ನೀರ್ ಬಿಸಿಲಂದ್ ಬಂದಿನ ಆ ನೀರ್ ತಗೊಂಡು ಮಾರಿಗೆ ಹಾಕೊಂಡ್ಬಿಡ್ತಾನೆ. ಶರ್ಬತ್ ತಗೊಂಡು ಮಾರಿಕೊಳ್ತಾನೆ. ಈ ಬಾಯಿಗೆ ಏನೋ ಹತ್ತದ ಸಿಹಿ ಶರ್ಬತ್ ಇಟ್ಟಿದ್ದೇವ್ರಿಗೆ ಗೊತ್ತಾಗಲಿಲ್ಲ ನಿಮಗ ಅಂತ. ಕಿಂತವೇ ಮಾಡೋವೆಲ್ಲ ಉಪಚಾರ ಮಾಡೋವೆಲ್ಲ ಅಪಚಾರಗಳು. ಮನ್ಯಾಗ ಎಲ್ಲರೂ ಹೆಂಗ ಉಪಚಾರ ಮಾಡ್ಬೇಕು ಅತಿಥಿಗಳನ್ನ ಗೊತ್ತಿರಂಗಿಲ್ಲ. 3-4 ಸಾರಿ ಕರೆದಾಗ ಬರ್ತಾಳ್ರಿ ಆಕಿ ಹೊರಗೆ ಹೆಣತಿ. ಅಂತ ಮನಿಗಳದಾವ ನಾವು ಹೋಗವು. ಏ ಬಾಯಲ್ಲಿ ಓಲಕತ್ತಾರ ಒಂದ್ ತಾಸು ಕೂತರ್ನು ಅವ್ರ ಏನ್ ಹೊರಗೆ ಬರಂಗೇ ಇಲ್ಲ. ಕಾಳ್ರ ಕೂತಿರ್ತಾರ. ಇಲ್ಲಿ ಬೆಕ್ಕು ಬಂದ ಇಲ್ಲಿ ಹೆಂಗ್ ಕೂತಿರ್ತಾವ ಹಂಗ್ ಕೂತಿರ್ತಾವ ಒಳಗೆ. ಮಕ್ಕಳು ಹೆಂಡ್ರು ಎಲ್ಲರೂ ಆ ಕಡೆ. ಅವ್ ಕರಿಬೇಕು, ಅಪ್ಪ ಓಲಕತ್ತನ್ ಬರ್ರಿ ನಮಸ್ಕಾರ ಮೇಡಮ್ ಬರ್ರಿ 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 ಅಂದಾಗ ನಮಸ್ಕಾರ ಮಾಡೋದು. ಮಾತು ಬಿಟ್ಟವ್ರಂಗೆ ಏನ್ ಚಟ್ಕೊಂಡ್ರ ಅನ್ನಂಗೆ ಮಾಡಿ ಹೋಗ್ತಿರ್ತಾರ. ಅದು ಶರ್ಬತ್ ತಗೊಂಡು ಮಾಡ್ತಾವ. ಹಿಂಗೆ ಇರ್ತಾವ ಏನದ ಒಂದೊಂದು. ಈಗ ನಾ ಹೇಳಕತ್ತದ್ದು ಶರ್ಬತ್ತಿನ ತಗೊಂಡು ಮಾರಿ ತೊಳ್ಕೊಂಡು, ಇನ್ನ ಶರ್ಬತ್ತು ತಗೊಂಡು ಕಾಯಿಸಿ ಕೊಡುವಂಗ ಅವೆಲ್ಲ ಬಹಳಷ್ಟು ಅನುಭವಗಳು. ಇವೆಲ್ಲ ವಿಚಿತ್ರ ಅವು ಬೇಡ್ರಿ, ನಮ್ದೇನ ಅನುಭವ. ಇಲ್ಲೇನಂದ್ರ ನೀರ ಮತ್ತು ಸಕ್ರಿ ಕಲ್ತದ್ದು ಗೊತ್ತಾಗಂಗಿಲ್ಲ, ನೀರ್ ಕಣ್ಣಿಗೆ ಕಾಣ್ತದ. ಆ ಅಂತಃಕರಣ ಆ ಚೇತನವನ್ನ ಸಂಯುಕ್ತ ಮಾಡ್ಕೊಂಡದಲ್ಲ, ಆ ಸಂಯುಕ್ತ ಮಾಡ್ಕೊಂಡು ಸಕ್ರಿ ಹೆಂಗ ನೀರಾಗ ಕಲ್ತದ, ಶರ್ಬತ್ತಿನ ನೀರಾಗ ಸಕ್ರಿ ಹೆಂಗ್ ಕಲ್ತದ ಹಂಗ ಅಂತಃಕರಣದಾಗ ಕಲ್ತು ಬಿಟ್ಟದ. ಆ ಅಂತಃಕರಣದ ಕಲ್ತದಲ್ಲ, ಅಂತಃಕರಣದೊಳಗೆ ಸಂಯುಕ್ತ ಅಂದ್ರೆ ತಿಳಿತ, ದ್ರಾವಣ, ದ್ರಾವ್ಯ, ದ್ರಾವಕ ಅಂತ ಹಿಂಗೆಲ್ಲ ಬರ್ತಾವ ಶಬ್ದಗಳು. ಎಲ್ಲ ಹೇಳ್ಕೊತ ಹೋದ್ರೆ ಟೈಮ್ ಭಾಳ ಹಿಡಿತದ. ದ್ರಾವ್ಯ ಅಂದ್ರೆ ಏನ್ರಿ? ನೀರ. ದ್ರಾವಕ ಅಂದ್ರೆ ಸಕ್ರಿ. ಸಕ್ರಿನೋ ಉಪ್ಪ ಏನೋ ಅಂತ ಹಾಕ್ತಿರಿ. ಅವೆರಡು ಕೂಡ್ತಿದ್ರೆ ಏನಾಗ್ತದ? ದ್ರಾವಣ ಆಗ್ತದೆ. ಹಂಗ ಇಲ್ಲೇನದ? ಅಂತಃಕರಣ ದ್ರಾವ್ಯ, ದ್ರಾವಕ ಯಾವುದು? ಕೂಟಸ್ಥ, ಅದ್ರೊಳಗೆ ಹೋಗಿ ಸೇರ್ಕೊಂಡದು. ಅವೆರಡು ಕೂಡಿ ಏನಾಯ್ತು? ದ್ರಾವಣ ಆಯ್ತು. ಅದಕ್ಕೆ ಪ್ರಮಾತ ಅಂತಾರ. ಮತ್ತಿನ್ನೆಂಗೆ ಹೇಳ್ಬೇಕು ನಾವೇ? ಶರ್ಬತ್ ಎದರ್ಲಿಂದ ಆಗ್ಯದ? ಸಕ್ರೆಲಿಂದ ಆಗ್ಯದ, ನೀರ್ಲಿಂದ ಆಗ್ಯಲ್ಲ. ಬರೀ ನೀರಿದ್ರೆ ಎಲ್ಲಿ ಆಗ್ತಿತ್ತು? ದ್ರಾವಕ. ಅದಕ್ಕೆ ಕೂಟಸ್ಥ ದ್ರಾವಕ ಇದ್ದಂಗ, ಅಂತಃಕರಣ ದ್ರಾವ್ಯ ಇದ್ದಂಗ, ಅವೆರಡು ಕೂಡಿ ದ್ರಾವಣ ಆಯ್ತಲ್ಲ, ಅದಕ್ಕೆ ಪ್ರಮಾತ ಅಂತಾರ. ಇದಕ್ಕಿಂತ ಸರಳ ಹೆಂಗ್ ಹೇಳ್ಬೇಕು ನಾವು? ಅದ್ರೊಳಗೆ ಕಲೀಲಾರ್ದ ನೀರ್ನು ಅದ. ಗಡಿಗೆ ಒಳಗೆ ಹೆಂಗ ಕಲೀಲಾರ್ದ ನೀರು, ಒಂದು ಗ್ಲಾಸ್ನಾಗ ನೀರ್ ಇಟ್ಟಾರ, ಅದು ಏನದ? ಸಕ್ರಿ ಕಲಸ್ಲಾರ್ದ ನೀರದು, ಸ್ವಚ್ಛ ನೀರದ ಕುಡಿಲಕ್ಕ. ಕಲೀಲಾರ್ದ ನೀರ, ಸಕ್ರಿ ಕಲ್ತ ನೀರು. ಹಂಗ ಅಂತಃಕರಣದೊಳಗ ಆ ಕೂಟಸ್ಥ ಚೇತನ ಬೆರ್ತದ್ದು, ಇನ್ನ ಒಂದು ಬೆರಿಲಾರ್ದು. ಎರಡು ಅದಾವಿಲ್ಲ ನಿಮ್ಮೊಳಗ. ಬೆರಿಲಾರ್ದು ಏನದ? ಸತ್ಯಚಿತ್ತಾನಂದ ನಿತ್ಯ ಪರಿಪೂರ್ಣ ಅದ. ಅದ್ರೊಳಗೆ ಬೆರ್ತದ್ದು ಏನದಪ್ಪ ಅಂತಂದ್ರೆ ಒಳಗಿರೋದದು ಚೇತನ ಏನು? ಸತ್ಯಚಿತ್ತಾನಂದ ನಿತ್ಯ ಪರಿಪೂರ್ಣ. ಅಂತಃಕರಣ ಏನು? ಸತ್ಯಚಿತ್ತಾನಂದ ನಿತ್ಯ ಪರಿಪೂರ್ಣ ಏನು? ಅದದು ಭೂತಗಳ ಕಾರ್ಯ ಅದದು. ಅಂತಃಕರಣ ಅನಿತ್ಯ ಅದ, ಅದು ಸಚ್ಚಿತ್ತಾನಂದ ಅಲ್ಲ. ಅದಕ್ಕೆ ಪ್ರತಿಬಿಂಬವನ್ನು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದ ಯಾವ ಅಂತಃಕರಣದಿಂದ ಸಂಯುಕ್ತವಾದ ಚೇತನವೇ ಪ್ರಮಾತ ಎಂದು ಹೇಳಲ್ಪಡುತ್ತದೆ. ಘಟಾದಿಗಳು ಮತ್ತು ಶರೀರಾದಿಗಳು ಪ್ರತಿಬಿಂಬವನ್ನ ಗ್ರಹಣ ಮಾಡಲಿಕ್ಕೆ ಯೋಗ್ಯವಿರುವುದಿಲ್ಲ.
ಆದ್ದರಿಂದ ಶರೀರ ಅಂದ್ರೆ ಸ್ಥೂಲ ಮತ್ತು ಕಾರಣ ಶರೀರಗಳನ್ನೇ ಕುರಿತು ಹೇಳಕತ್ತಾರ ಅವರು. ಆದ್ದರಿಂದ ಅವುಗಳ ವಿಶಿಷ್ಟ ಚೇತನವು ಪ್ರಮಾತ ಅಲ್ಲ. ಘಟ ವಿಶಿಷ್ಟ ಚೇತನ ಪ್ರಮಾತ ಅಲ್ಲ. ಸ್ಥೂಲ ಶರೀರ ವಿಶಿಷ್ಟ ಚೇತನ ಪ್ರಮಾತ ಅಲ್ಲ. ಈ ರೀತಿಯಿಂದ ಆಭಾಸವಾದವೇ ಉತ್ತಮವಿರುತ್ತದೆ, ಅವಚ್ಛೇದವಾದ ಅಲ್ಲ. ಇದು ಅವಚ್ಛೇದವಾದ ಉತ್ತಮ ಅಲ್ಲ ಅಂತೇಳಿ ಹೇಳ್ತಾರ. ಇಲ್ಲಿ ಏನಾಗಬೇಕಪ್ಪ ಅಂದ್ರ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇವುಗಳನ್ನ ವಿಶ್ಲೇಷಣೆ ಮಾಡಿ ಏನು ಬರ್ದಾರಲ್ಲ, ಇದು ಸರಿ ಇಲ್ಲ. ಇದನ್ನು ತಿಳ್ಕೊರಿ. ಇದೇನು ವಿಶ್ಲೇಷಣೆ ಹೇಳಕತ್ತೀವಲ್ಲ, ಇದು ಸರಿ ಇಲ್ಲ. ಸ್ಥೂಲ ಶರೀರ, ಕಾರಣ ಶರೀರಗಳು ಏನಥವಾ ಕಾರಣ ಶರೀರ ತನ್ನೊಳಗಿನ ಅಜ್ಞಾನ ಕಳ್ಕೊಂಡ ಮೇಲೆ ಅದು ಕೂಡ ಜ್ಞಾನವನ್ನು ಗ್ರಹಣ ಮಾಡ್ತದ ಇಲ್ಲ? ಅದು ಅಜ್ಞಾನ ಕಳ್ಕೊಂಡದ್ದು ಏನಾಗ್ತದ? ಜ್ಞಾನಿನೇ ಆಗ್ತದ ಇಲ್ಲ? ಮತ್ತ ಸ್ಥೂಲ ಶರೀರದೊಳಗ ಇಂದ್ರಿಯಗಳು ಅವೆಲ್ಲ ಏನದವ, ಅವು ಅಜ್ಞಾನ ಕಳ್ಕೊಂಡ್ಮೇಲೆ ಜ್ಞಾನಿನೇ ಆಗ್ತಾವಿಲ್ಲವು. ಯಾವುದು ಶುದ್ಧ ಅಂತಃಕರಣಕ್ಕೆ ಸಪೋರ್ಟ್ ಆಗಿ ನಿಂತವ ಅವಕ್ಕೆಲ್ಲ ನೀವು ಹೆಂಗ ಅವಚ್ಛೇದ ವಾದಗಳು ಅದರೊಳಗೆ ಪ್ರತಿಬಿಂಬ ಮೂಡಲ್ಲ ಅಂತ ಹೆಂಗ ಅಂತೀರಿ ನೀವು? ಏನನ್ನು ನೋಡಬೇಕು, ಏನನ್ನು ನೋಡಬಾರ್ದು ಅಂತ ಹೇಳಿಕೆ ಅದನ್ನು ವಿಶ್ಲೇಷಣೆ ಮಾಡಿ ನೋಡುವಂತ ಶಕ್ತಿ ಆ ಇಂದ್ರಿಯಗಳಿಗೆ ಬಂದಾಗ, ಇಂದ್ರಿಯಗಳಿಗೆ ಎಲ್ಲಿ ಶಕ್ತಿ ಬರ್ತದ ಅಂದ್ರೆ ಅಂತಃಕರಣದಿಂದ ಬರ್ತದ. ಆದರೂ ಸಹಿತ ದಮ ಶಮ ಅಂತಂದ್ರೆ ಒಳಗ ಮನಸ್ಸು ನೋಡಂದಾಗ ಕಣ್ಣು ನೋಡೋದು, ನೋಡ್ಲಾರ್ದಂಗಿರೋದು, ಮನಸ್ಸು ಹೇಳ್ದಂಗೆ ಕೇಳ್ತದೆ ಏನದು ಕಣ್ಣು. ಅದಕ್ಕೂ ತನ್ನದೇ ಆದ ಸ್ವಂತ ಅದ ಇಲ್ರಿ. ಕಣ್ಣಿಗೆ ಕಣ್ಣಿನ ಸ್ವಂತಿಕೆ ಅದ, ಇಡೀ ಶರೀರಕ್ಕೆ ತನ್ನದೇ ಆದ ಸ್ವಂತಿಕೆಗಳದಾವ. ಎಲ್ಲ ಸೂಕ್ಷ್ಮ ಶರೀರ ಹೇಳ್ದಂಗೆ ಕೇಳ್ತದೇನದು. ನಿಮ್ಮ ಮನಸ್ಸಿಗೆ ನಿಮ್ಮ ಶರೀರಕ್ಕೆ ಹಸಿವುಗಳು ಮನಸ್ಸಿನಾಗ ಹಸಿವಾದ್ರೆ ಶರೀರಕ್ಕೆ ಹಸಿವಾಗ್ತದ? ಮನಸ್ಸಿನಾಗ ಹಸಿವಾಗಿಲ್ಲ ಅಂತಂದ್ರೆ ಶರೀರಕ್ಕೆ ಹಸಿವಾಗಲಾರ್ದಂಗೆ ಇರ್ತದೇನ್ರಿ? ಮನಸ್ಸು ಇರ್ಲಿ ಬಿಡ್ಲಿ ಹಸಿವು ಆಗ್ತದ ಇಲ್ಲ? ಮನಸ್ಸು ಇರ್ಲಿ ಬಿಡ್ಲಿ ಕಣ್ಣು ನೋಡ್ತಿರ್ತದ ಇಲ್ಲ? ಮನಸ್ಸು ಇರ್ಲಿ ಬಿಡ್ಲಿ ಕಿವಿ ಕೇಳ್ತಿರ್ತದ. ಹಿಂಗಾಗಿ ಏನದಂತಂದ್ರೆ ಇವು ಇಂದ್ರಿಯಗಳು ತಮ್ಮೊಳಗಿನ ಅಜ್ಞಾನಗಳನ್ನ ಕಳ್ಕೊಂಡಾಗ ಅದರೊಳಗಿರುವ ಚೇತನನು ಪ್ರಮಾತ ಚೇತನ. ಅವು ಶುದ್ಧ ಆದಾಗ ಇಡೀ ಶರೀರ ಕಣ ಕಣ ಕಂಕರ್ಮೆ ಶಂಕರೇ ಅಂತಂದ್ರೆ ಇಡೀ ಶರೀರ ತನ್ನ ಒಳಗಿನ ಅಯೋಗ್ಯತೆಗಳನ್ನ, ಅಶಕ್ತತೆಗಳನ್ನ, ದೋಷಗಳನ್ನ ಕಳ್ಕೊಂಡಾಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲಾನು ಪ್ರಮಾತ ಚೇತನನೇ ಆಗ್ತವೆ. ಹಸ್ತಮಸ್ತಕ ಸಂಯೋಗ ಅಂತ ಗುರು ಶಿಷ್ಯನ ತಲೆ ಮೇಲೆ ಕೈ ಇಡ್ಬೇಕಾದ್ರ ಸ್ಥೂಲ ಶರೀರ ಶುದ್ಧ ಆಗ್ಲಿಲ್ಲ ಅಂತಂದ್ರ ಅಂತ ಕೈ ಯಾಕೆ ಮ್ಯಾಲೆ ಇಡ್ಬೇಕ್ರಿ ಶಿಷ್ಯನ ತಲೆ ಮೇಲೆ? ವೇದಾದೀಕ್ಷೆ ಒಳಗೆ ಇಡ್ತಾನಿಲ್ಲ ಗುರು ಶಿಷ್ಯನ ತಲೆ ಮೇಲೆ. ವೇದಾದೀಕ್ಷೆ ಮಾಡಾಗ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನ. ನಮ್ಮ ಸ್ಥೂಲ ಶರೀರ ಪ್ರತಿಬಿಂಬನೇ ಉಂಟು ಮಾಡಂಗಿಲ್ಲ, ಅದು ಮಲಿನ ಅದ ಅಂದ್ಮೇಲೆ ಮಲಿನ ಕೈ ಯಾಕೆ ಶಿಷ್ಯನ ತಲೆ ಮೇಲೆ ಇಡ್ಬೇಕ್ರಿ? ಅವ್ರ ಕೈ ಒಳಗೆ ಮಲಿನ ಇರ್ತದೇನು? ಗುರುಗಳ ಕೈಯಾಗ, ಗುರುಗಳ ಪಾದದೊಳಗೆ ಮಲಿನ ಇರ್ತದೇನು? ಶುದ್ಧ ಆಗಿರ್ತಾವ. ಹಿಂಗಾಗಿ ಇದ್ಯಾವುದು ಈ ನಿಮ್ಮ ಅಂತಃಕರಣದೊಳಗಿಂದು ಚಂಚಲತೆಯನ್ನ ಕಳೆದುಕೊಂಡು ಕೂಟಸ್ಥ ಸ್ವರೂಪ ಆಗಿದ್ದು ಪ್ರಮಾತ. ಮತ್ತ ಸ್ಥೂಲ ಶರೀರದೊಳಗೆ ಏನದಾವ ಇಂದ್ರಿಯಗಳದಾವ, ಇಂದ್ರಿಯ ಚಾಪಲ್ಯಗಳನ್ನ ಕಳೆದುಕೊಂಡು ಶುದ್ಧವಾಗಿ ಏನು ನೋಡ್ಬೇಕು ಅದೇ ನೋಡ್ಬೇಕು, ಏನ್ ಮಾಡ್ಬೇಕು ಅದೇ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅದೇ ಮಾತಾಡ್ಬೇಕು, ಏನ್ ಕೇಳ್ಬೇಕು ಅದೇ ಕೇಳ್ಬೇಕು, ಏನ್ ಹೇಳ್ಬೇಕು ಅದೇ ಹೇಳ್ಬೇಕು, ಅವು ಏನು ನಡಿಬೇಕು ಗುರು ಮತ್ತು ಶಾಸ್ತ್ರದ ಒಂದು ವಿಧಿ ವಿಧಾನದಂತೆ ಏನ್ ನಡಿಬೇಕಲ್ಲ ಹಂಗ ನಡಿಲಕತ್ತು ಅಂತಂದ್ರ ಅಂತ ಸ್ಥೂಲದ ಶರೀರದೊಳಗಿನ ಚೇತನಕ್ಕೆ ಏನಂತೀರಿ? ಪ್ರಮಾತ ಚೇತನನೇ.
ಪ್ರಮಾತನೇ, ಅದನ್ನು ಪ್ರಮಾತನೇ. ಸ್ಥೂಲ ಶರೀರದೊಳಗೆ ಇರೋದು ಅದರೊಳಗಿಂದು ಮಲಿನ ಬುದ್ಧಿ ಕಳ್ಕೊಂಡು, ಮಲಿನತೆ ಇಂದ್ರಿಯ ಚಾಪಲ್ಯಗಳನ್ನ ಕಳ್ಕೊಂಡು ಆ ಶರೀರ ಶುದ್ಧ ಆಯ್ತಂದ್ರ ಅದನ್ನು ಏನದ ಪ್ರಮಾತನೇ. ಮತ್ತ ಕಾರಣ ಶರೀರದೊಳಗಿಂದು ಅಜ್ಞಾನ ಕಳ್ಕೊಂಡು ಜ್ಞಾನಿ ಆಯ್ತು ಅಂತಂದ್ರ ಅದನ್ನು ಪ್ರಮಾತನೇ. ಸ್ಥೂಲ ಸೂಕ್ಷ್ಮ ಕಾರಣ ಮೂರದ್ರೊಳಗಿಂದು ಅಯೋಗ್ಯತೆಗಳು, ಆ ಮೂರದ್ರೊಳಗಿಂದು ಏನದವ ಅಶಕ್ತತೆಗಳು, ಅಯೋಗ್ಯತೆಗಳು ಮತ್ತು ದುಷ್ಟ ಬುದ್ಧಿ, ಏನು ದುಷ್ಟ ಪ್ರವೃತ್ತಿ ಅವೆಲ್ಲ ತ್ಯಾಗ ಮಾಡ್ಕೊಂಡ್ರೆ ಅವೆಲ್ಲ ಪ್ರಮಾತ ಚೇತನಗಳೇ. ಬರೀ ಅಂತಃಕರಣದೊಳಗೆ ಒಂದೇ ಇರೋದು ಪ್ರಮಾತ ಚೇತನ ಅಲ್ಲ. ನಿಮ್ಮ ಅಂತಃಕರಣನೇ ಶುದ್ಧ ಇದ್ದಿದ್ದಿಲ್ಲ ಅಂತಂದ್ರ ಏನ್ ಮಾಡ್ಬೇಕಾಗತ್ತೆ? ಹಿಂಗದಾವ ಇವೆಲ್ಲ. ಅದಕ್ಕೆ ಆ ಒಂದು ಬರೀ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತ ಚೇತನ ಅಂತಃಕರಣ ಶುದ್ಧ ಇದ್ರ ಆ ಶುದ್ಧವಾದ ಅಂತಃಕರಣದಲ್ಲಿ ಏನು ಕೂಟಸ್ಥ ಚೇತನ ಸಂಯುಕ್ತ ಆಗ್ಯದ ಅದನ್ನು ಮಾತ್ರ ನಾವು ಪ್ರಮಾತ ಅಂತೀವಿ ಅಂತಂದ್ರ ಇದಕ್ಕೂ ಮೀರಿದ ವಿಚಾರ ನಾವು ಮಾಡಬೇಕಾಗ್ತದೆ. ಸೂಕ್ಷ್ಮ ಶರೀರ ಒಂದೇ ಇದ್ರೆ, ಸ್ಥೂಲ ಶರೀರ ಶುದ್ಧ ಇದ್ರೆ ಆ ಸ್ಥೂಲ ಶರೀರದೊಳಗ ಇರುವಂತ ಚೇತನಕ್ಕೆ ಪ್ರಮಾತ ಯಾಕನ್ನಬಾರ್ದು? ವಿಶ್ಲೇಷಣೆ ಮಾಡಿದ್ದದ ಅವ್ರ ಸೂಕ್ಷ್ಮ ಶರೀರ, ಕಾರಣ ಶರೀರ, ಸ್ಥೂಲ ಶರೀರ ಎರಡು ಹೇಯ ಅಂತ ತಿಳ್ಕೊಂಡಾರ ವೇದಾಂತಿಗಳು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯ ಅಂತೇನೆ ಶರಣರು ಹೇಳ್ಯಾರಲ್ಲ, ಅದರೊಳಗ ಪರಮಾತ್ಮನ ಪ್ರತಿಬಿಂಬ ಆದ ಇಲ್ಲ ಸ್ಥೂಲ ಶರೀರದಾಗ? ಅದು ಶುದ್ಧ ಆಗ್ಯದ ಇಲ್ಲ? ಮತ್ತೆ ಅದ್ರೊಳಗಿಂದ ಚೇತನಕ್ಕೆ ನೀವು ಪ್ರಮಾತ ಅನ್ಲಿಲ್ಲ ಅಂತಂದ್ರೆ ಮತ್ತಿನ್ನೇನಂತೀರಿ? ಅದು ವೇದಾಂತಿಗಳ ಒಂದೇನೋ ಅದ್ವೈತವಾದಿಗಳದ ವಾದ ಅದು. ನಾವು ಶರಣ ಸಿದ್ಧಾಂತದವರು ಇದೇನ್ ಮಾಡ್ಬೇಕು, ಹೆಣ್ಣನ್ನ ಮಾಯೆ ಅಂತೇಳಿ ಮೂಲಿಗೆ ದಬ್ಬಿ ಅರ್ಧ ವಿಚಾರ ಸಾಗರ ಹೆಣ್ಣುಗಳಿಗೆ ಬೇಯದೆ ಬರ್ದಾರ ಅದ್ರಾಗ. ಇಲ್ಲಿ ಶರಣ ಸಿದ್ಧಾಂತ ಏನದ, ಹೆಣ್ಣನ್ನ ತಾಯಿ ಅಂದ್ರು, ಮಾಯೆಗೆ ಹೋಗಿ ತಾಯಿ ಅಂತಂದ್ರು. ಎಲ್ಲನೂ ಅವ್ರಲಿಂತ ಉಪಯೋಗ ತಕ್ಕೊಂಡಕ್ಕೆ ಅವ್ರಿಗೆ ಮಾಯೆ ಅಂತ ಮೂಲಿಗೆ ದಬ್ಬಕ ಹೆಂಗದು? ಜಗತ್ತಿಂದ ಎಲ್ಲ ಉಪಯೋಗ ತಕ್ಕೊಳ್ಳೋದು, ಅದನ್ನ ಕೆಟ್ಟದ್ದು ಮಿಥ್ಯ ಅಂತೇಳಿ ಮೂಲಿಗೆ ದಬ್ಬಬೇಕ? ಜಗತ್ತ ಸಂಸಾರ ಎಲ್ಲ ಭೋಗ ವಸ್ತುಗಳನ್ನು ಬಳಸಿಕೊಂಡು ಬೆಳೆದು ಬಾಳಿ ಅದನ್ನೇ ಇದು ಕೆಟ್ಟ, ಇದು ಮಿಥ್ಯ ಅಂತಲ್ಲ. ಅದು ಏನದ, ಜಗಕ್ಕಿಕ್ಕಿದ ವಿಧಿ. 4 ಮಂದಿ ಬದುಕೋದಕ್ಕ ಯಾವ ರೀತಿ ಬದುಕ್ತಾರ ಹಂಗಿದನ್ನು ವಿಧಿ ವಿಧಾನಗಳಲ್ಲಿ ಬದುಕಬೇಕು. ಬದುಕಿ ಏನ್ ಮಾಡ್ಬೇಕು? ಪ್ರಮಾತ ಚೇತನವನ್ನ ಎಲ್ಲದರಾಗೂ ಕಾಣಬೇಕು. ಬರೇ ನಿಮ್ಮ ಶರೀರದಾಗ ಒಂದೇ ಅಲ್ಲ, ಎಲ್ಲ ಶರೀರದೊಳಗೂ ಪ್ರಮಾತ ಚೇತನದ ಕಡೆನೇ ಲಕ್ಷ್ಯ ಇಟ್ಕೋಬೇಕು. ನಮಗೆ ಬರೇ ಅಂತಃಕರಣದೊಳಗಿತ್ತಂತಂದ್ರೆ ಹೊರಗಿನ ಪ್ರಮಾತ ಚೇತನ ಎಲ್ಲಿ ಹೋಗ್ತದೆ? ಅಲ್ಲಿ ಆದ ಅದರ ಅರಿವು ಅವ್ರಿಗೆ ಇಲ್ಲ ಅಷ್ಟೇ. ಅದು ಅರಿವು ಮಾಡಿಕೊಂಡ್ರೆ ಅದರ ಸುಖ ಅವ್ರಿಗೆ ಆಗ್ತದೆ. ಆಯ್ತು, ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಓಂ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರೂ ಶರಣ ಶರಣಾರ್ಥಿ. ಇದುವರೆಗೆ ಶುದ್ಧ ಬ್ರಹ್ಮ ಸದ್ಗುರುಗಳಾದ ಶ್ರೀ ಮಹಾಸ್ವಾಮಿಗಳು ಜೀವಿದ ಪ್ರಕಾಶ ಸಹಿತ ಅಂತಃಕರಣ ವಿಶಿಷ್ಟ ಚೇತನವನ್ನ ಜೀವ ಅಂತೀವಿ. ಈ ಅಂತಃಕರಣದೊಳಗ 2 ಪ್ರಕಾರದ ಚೇತನಗಳದಾವು. ಒಂದು ಆಭಾಸ ಚೇತನ, ಇನ್ನೊಂದು ಕೂಟಸ್ಥ ಚೇತನ. ಅಂತಃಕರಣ ಮತ್ತು ಆಭಾಸ ಮತ್ತು ಕೂಟಸ್ಥ ಕೂಡಿದಾಗ ಅಲ್ಲಿ ಪ್ರಮಾತ ಅನಿಸುತ್ತೆ. ಜ್ಞಾನಿಗಳ ಒಳಗಿರುವ ಜೀವನಿಗೆ ಮಾತ್ರ ಪ್ರಮಾತ ಅಂತೀವಿ. ಅಜ್ಞಾನಿಗಳ ಒಳಗಿರುವ ಅಜೀವನಿಗೆ ಪ್ರಮಾತ ಅನ್ನೋದಿಲ್ಲ. ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗುವುದಿಲ್ಲ. ಅದು ಅವಚ್ಛೇದವಾದ
ಪ್ರಕಾರದ ಒಂದು ಜೀವ ಆಗೈತಿ. ವಿಶೇಷ ಚೇತನ ಅಂದ್ರ ಆಭಾಸ ಚೇತನ ಕೂಟಸ್ಥ ಚೇತನವನ್ನ ಪರಿಚಯಿಸಿ ಕೊಡ್ತೈತಿ. ಕೇವಲ ಸಾಮಾನ್ಯ ಚೇತನದಲ್ಲಿ ತಿಳಿಯುವ ವ್ಯವಹಾರ ನಡೆಯುವುದಿಲ್ಲ. ವಿಶೇಷ ಚೇತನ ಮತ್ತು ಸಾಮಾನ್ಯ ಚೇತನ ಎರಡೂ ಇದ್ದಲ್ಲಿ ಮಾತ್ರ ಅಲ್ಲಿ ಅರಿಯುವ ವ್ಯವಹಾರ ನಡೆದೈತಿ. ಜೀವಂತ ಶರೀರದೊಳಗ ವಿಶೇಷ ಚೇತನ ಮತ್ತು ಸಾಮಾನ್ಯ ಚೇತನ ಎರಡೂ ಇರ್ತಾವು. ಸತ್ತ ಶರೀರದೊಳಗ ಅಂದ್ರ ನಿರ್ಜೀವ ಶರೀರದೊಳಗ ಕೇವಲ ಸಾಮಾನ್ಯ ಚೇತನ ಮಾತ್ರ ಇರ್ತತಿ. ವಿಶೇಷ ಚೇತನ ಅಲ್ಲಿ ಇರುವುದಿಲ್ಲ. ಅಲ್ಲಿ ಯಾವ ವ್ಯವಹಾರ ನಡೆಯುವುದಿಲ್ಲ. ಈ ವಾಯದೊಳಗ ಕರೆಂಟ್ ಅದು ಸಾಮಾನ್ಯ ಚೇತನ. ಅದಕ್ಕ ಬಲ್ಬ್ ಅನ್ನೋದೊಂದು ವೃತ್ತಿ ಇದ್ದಾಗ ಮಾತ್ರ ಅಲ್ಲಿ ಬೆಳಕಾಗ್ತತಿ. ಅದರಂತೆ ಈ ಸಾಮಾನ್ಯ ಚೇತನ ಮತ್ತು ವಿಶೇಷ ಚೇತನ ಎರಡು ಇದ್ದಾಗ ಅಲ್ಲಿ ನಮಗ ಜೀವ ತಾನೇ ತನ್ನಳು ತನ್ನ ನಿಜವನ್ನು ನೋಡಲು ಅಖಂಡ ಪರಿಪೂರ್ಣನಾಗಿಯನು ಅಂತ ತಿಳಿಸ್ಕೊಟ್ರು. ಇಲ್ಲಿ ತಾನೇ ಅಂತಂದ್ರ ಜೀವ ಪ್ರಮಾತ ಅಥವಾ ಆಭಾಸ ಚೇತನ. ತನ್ನೊಳು ಅಂತಂದ್ರ ಕೂಟಸ್ಥನಲ್ಲಿ. ತನ್ನ ಅಂದ್ರ ಅಖಂಡ ಪರಿಪೂರ್ಣ ಚೇತನಕ್ಕ ತನ್ನ ಅಂತಂದ್ರ ಇಲ್ಲಿ ದ್ರವ್ಯ ಮತ್ತು ದ್ರಾವಣ ಇದು ಎರಡು ಅಂದ್ರ ಪ್ರಮಾತ ಅನ್ಕೋತೈತಿ. ದ್ರವ್ಯ ಅಂತಂದ್ರ ಅಂತಃಕರಣ, ದ್ರಾವಣ ಅಂದ್ರ ಕೂಟಸ್ಥ. ಪ್ರತಿಬಿಂಬವನ್ನ ಗ್ರಹಣ ಮಾಡುವ ಯೋಗ್ಯತೆಯುಳ್ಳ ಒಂದು ಅಂತಃಕರಣನೇ ಶುದ್ಧ ಅಂತಃಕರಣ ಇರ್ತದೆ. ಅದರಲ್ಲಿ ಮಾತ್ರ ಪ್ರತಿಬಿಂಬ ಉಂಟಾಗ್ತೈತಿ ಅಂತ ಹೇಳಿ ನಮಗೆ ತಿಳಿಸಿಕೊಟ್ರು. ಇಂತಹ ಒಂದು ದಿವ್ಯವಾದ ಜ್ಞಾನವನ್ನ ನೀಡಿದ ಗುರುಗಳಾದ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಇನ್ನು ಮುಂದೆ ಮಂಗಳಾಚರಣೆ. ಗೌರಮ್ಮ ಗೌರಮ್ಮರೇ ಮಂಗಳಾಚರಣೆ. ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ ಪಂಡಿತ ಪೀತಾಂಬರದಿಗೆ ಸರ್ವಶಾಸ್ತ್ರ ಬಲ್ಲ. ಯಾಕ್ರಿ 7:30 ಮಾಡ್ಬೇಕು ಮಂಗಳಾರತಿ? ಯಾಕೆ ಜಲ್ದಿ ಮಾಡ್ಲಕತ್ತೀರಿ? 7:30 ಒಳಗೆ ಮಂಗಳಾರತಿ ಮಾಡಂಗಿಲ್ಲ. ರಾತ್ರಿ 10ಕ್ಕ ಮತ್ತು ಮುಂಜಾನೆ 7:30 ಮಾಡ್ಬೇಕು. ನಂದು ಟೈಮ್ ಆಗ್ಯದ, ನಾ ಜಲ್ದಿ ಹೋಗ್ಲಕತ್ತೀನಿ. ಉಳಿದವ್ರಿಗೆ ಏನಾಗ್ಯದ ಕುಂತ್ ಮಾಡ್ಲಕ್? ಸಂಶಯ ಚಿಂತನ ಏನ್ ಮಾಡ್ತೀರಿ ಮಾಡ್ರಿ. ಏನಾರ ಯಾರು ಏನಾರ ಹೇಳೋರು ಹೇಳ್ರಿ. ಎಲ್ಲರ ಬಲ್ಲಿ ಮಣ ಪುಸ್ತಕಗಳು ಇಟ್ಕೊಂಡು ಕೂತೀರಿ. ಎದಕ್ಕೆ ಇಟ್ಕೊಂಡು ಕೂತೀರಿ? ಅವು 7:30 ಒಳಗೆ ಮಾಡಂಗಿಲ್ಲ ಮಂಗಳಾರತಿ.